ಹೀಗೆ ಪತಿ ಪತ್ನಿ ಕೂಡಿಸ್ತಾರೆ, ಸನ್ಮಾನ ಮಾಡ್ತಾರೆ. ಇದು ಒಂದು ಸ್ಥಳದಲ್ಲಿ ಆಗಿಲ್ರಿ, ಗ್ರಾಮ ತುಂಬ ಆಗ್ಯದ. ಗ್ರಾಮ ತುಂಬ ಇಂಥ ಸನ್ಮಾನ ಆಗ್ಯದ, ಇಂತಹ ಸನ್ಮಾನ ಆಗ್ಯದ. ಇದು ನೋಡ್ತಾ ಇದ್ರ ಎಲ್ಲೋ ನಾವು ಕಥಿದೊಳಗೆ ಕೇಳಿರ್ಬೇಕು, ಎಲ್ಲೋ ಒಂದು ಘಟನೆ ಕೇಳಿರ್ಬೇಕು. ರಾಧಾಕೃಷ್ಣ ಮೈಸೂರಿಂದ ಟ್ರಾನ್ಸ್ಫರ್ ಆಗಿ ಬರೋ ವೇಳೆಕ ಚಾರೋಟಿ ಹಿಡಿದು ಅವ್ರ ಹುಡುಗರು ಎಳ್ಕೊಂಡು ಅಲ್ಲೆಲ್ಲೋ ರೈಲ್ವೆ ಸ್ಟೇಷನ್ ಕೊಯ್ದಿರ್ಬೇಕಂತ ಕಥಿದೊಳಗೆ ಕೇಳ್ತೇವೆ. ನಾವು ನೋಡಿಲ್ಲ, ಬರ್ದಾರ ಏನೋ ಬರ್ದಾರ ಕೇಳಿದೇವ ಅಷ್ಟೇ. ಆದ್ರೆ ಇವತ್ತು ಕಣ್ಣಿನಿಂದ ನೋಡ್ತಾ ಇದ್ದೇವಲ್ಲ, ಈ ಊರಿನ ಸಮಸ್ತ ಗ್ರಾಮಸ್ಥರು ಪತಿ ಪತ್ನಿಯವರಿಗೆ ಮನೆ ಎದುರು ಕೂಡಿಸ್ಕೊಂಡು ಅವ್ರಿಗೆ ಸನ್ಮಾನ ಮಾಡ್ತಾರಲ್ಲ, ಅಲ್ಲಿ ಹಿಂದೂಗಳಲ್ಲ, ಅಲ್ಲಿ ದಲಿತರಲ್ಲ, ಅಲ್ಲಿ ಪೀಡಿತರಿಲ್ಲ, ಅಲ್ಲಿ ವಂಚಿತರಿಲ್ಲ, ಅಲ್ಲಿ ಬಡವರಿಲ್ಲ, ಅಲ್ಲಿ ಶ್ರೀಮಂತರಿಲ್ಲ, ಎಲ್ಲರೂ ಸರಿ ಸಮಾನಾಗಿ ತಮ್ಮ ಗ್ರಾಮದ ಗೌರವದ ಪುಣ್ಯ ಪುರುಷನಿಗೆ ಗೌರವವನ್ನ ಸೂಚಿಸ್ತಾ ಇದ್ದಾರಲ್ಲ. ನಾನು ವಿಶ್ರಾಂತ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಸರ್ ಜೊತೆ ಮಾತಾಡ್ತಾ ಇದ್ದೆ. ಸರ್, ತಾವು ಇಂಥದ್ದೆಲ್ಲಾರ ಘಟನೆಯನ್ನ ನೋಡಿದ್ರಿ ಏನ್ರಿ ಅಂತ. ಅವ್ರು ಇಡೀ ಜೀವನದೊಳಗೆ ಇಂಥ ಘಟನೆ, ಹೃದಯ ಸ್ಪರ್ಶಿ ಆಗುವಂತ ಘಟನೆ ನನ್ನೆಲ್ಲೂ ನೋಡಿಲ್ರಿ. ನನ್ನ ಕಣ್ಣಾಗ ನೀರು ಹೊಂಟವ್ರಿ, ನನ್ನ ಕಣ್ಣು ಒದ್ದೆ ಆಗ್ಲತ್ತವ್ರಿ ಅಂತ ಹೇಳೋರು ನನಗೆ ಹೇಳ್ತಾ ಇದ್ರು. ಇದಕ್ಕಿಂತ ದೊಡ್ಡ ಪ್ರೀತಿ ಮತ್ತೇನ್ ಬೇಕ್ರಿ? ಇದಕ್ಕಿಂತ ದೊಡ್ಡ ಪ್ರೀತಿ, ಇದಕ್ಕಿಂತ ದೊಡ್ಡ ಗೌರವ ನಮಗೆ ಮತ್ತೇನು ಬೇಕು? ಇವತ್ತ ಶಿಕ್ಷಕರ ಗೌರವ ಕ್ಷೀಣಿಸ್ತಾ ಇದೆ. ಯಾರು ಶಿಕ್ಷಕರಿಗೆ ಗೌರವ ಕೊಡ್ಲತ್ತಾರ ಹೇಳ್ರಿ? ಯಾರು ಶಿಕ್ಷಕರಿಗೆ ಗೌರವ ಕೊಡ್ತಾ ಇದ್ದಾರೆ? ಶಿಕ್ಷಕರ ಗೌರವ ಕ್ಷೀಣಿಸುವಂತಹ ಸಂದರ್ಭದಲ್ಲಿ ಆ ಶಿಕ್ಷಕರ ಗೌರವವನ್ನ ಮತ್ತೆ ಪುನಃಸ್ಥಾಪಿಸುವ ಸಲುವಾಗಿ ಶ್ರೀ ಶರಣಪ್ಪ ಸರ್ ಅವರು ಈ ಊರಿಗೆ ಬಂದಿದ್ದಾರೆ ಅನ್ನೋ ಮಾತನ್ನ ನಾನು ಕೈ ಎತ್ತಿ ಹೇಳಬಲ್ಲೆ. ನೋಡಿ, ಇದಕ್ಕಿಂತ ಗೌರವ ಮತ್ತೇನ್ ಬೇಕ್ರಿ? ಇದಕ್ಕಿಂತ ಗೌರವ ಮತ್ತೇನ್ ಬೇಕು? ಒಬ್ಬ ಫಿಲಾಸಫರ್, ಒಬ್ಬ ಫ್ರೆಂಡ್, ಒಬ್ಬ ಫಿಲಾಸಫರ್, ಅವರು ಮೌನ ಮಾರ್ಗದರ್ಶಿ, ಬಹಳ ಮೌನ ಮಾರ್ಗದರ್ಶಿ. ಜಾಸ್ತಿ ಮಾತಾಡಿಲ್ಲೇ ಅವರು. ಮುಂದಿನ ಘಟನೆ ಹೇಳ್ತೀನಿ ಕೇಳ್ರಿ, ಬಹಳ ಮಜಾ. ಒಬ್ಬ ಮುಸ್ಲಿಂ ಹುಡುಗಿಗೆ ನಾ ಮಾತಾಡ್ದಿಲ್ಲ ಬಂದ ತಕ್ಷಣ. 10ನೇ ತರಗತಿಯೊಳಗೆ ಓದ್ತಾ ಇದ್ದಾನಂತ ಒಬ್ಬ ಮುಸ್ಲಿಂ ಹುಡುಗಿಗೆ ಮಾತಾಡೋದು. ಕ್ಯೂ ರೇ ಬೇಟಾ ಇದಾರ ಸರ್, ಕ್ಯೂ ಆಪ್ಕು ಪಸಂದ್ ಹೈ ಅಂತ ಕೇಳ. ಆ ಹುಡುಗ ಅಂತನ್ರಿ, ಕ್ಯಾ ಬೋಲು ಸರ್ ಮೈ, ಕುछ तो बोलो ಅಂತ ನಾ ಅಂತೀನಿ. ಕ್ಯಾ ಬೋಲು ಸರ್ ಮೈ? ಅರೆ ಬಾಬಾ कुछ तो बोलो. बहुत 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 अच्छा थे सर, बहुत बहुत अच्छा थे सर. मैं क्या मोरारजी देसाई में पढ़ता था सर, मुझे सीट भी नहीं लगा था, मुझे सीट नहीं लगा था, मेरे पास पैसा नहीं था. सर ने आया, क्या क्या करे कि क्या नहीं कि मुझे मालूम नहीं, मुझे मोरारजी देसाई में सीट लगाया, मुझे मोरारजी देसाई में सीट लगाया. मैं आज 10वीं क्लास में हूँ. अरे बाबा, आज सर का रिटायरमेंट है, कैसा सोच रहे आप, कैसा लग रहा है आपको ನಾ ಕೇಳ್ದ. ಆ ಹುಡುಗ ಹೇಳ್ತಾನ್ರಿ, 10ನೇ ಹುಡುಗ, ಸರ್ ಮುझे बहुत अजूबा लग रहे सर, बहुत अजूबा लग रहे सर. ನೋಡಿ, ಒಬ್ಬ 10ನೇ ಕ್ಲಾಸಿನ ಹುಡುಗ, ಈ ಊರಿನ ಹುಡುಗ ಸರ್ ಬಗ್ಗೆ ಈ ಮಾತು ಹೇಳ್ತಾರ್ರಿ. ಮತ್ತಿಲ್ಲಿನ ಒಬ್ಬ ಹೆಣ್ಣು ಮಗಳಿಗೆ ನಾವು ನಾ ಬಂದು ಸುಮ್ಮನೆ ಕುಂತಿಲ್ರಿ ಇಲ್ಲಿ. ಯಾಕ ಇಷ್ಟೆಲ್ಲ ಇಟ್ಟು ದೊಡ್ಡ ಪ್ರೋಗ್ರಾಮ ನಮ್ಮ ಸರ್ ಸಲುವಾಗಿ ಇಟ್ಕೊಂಡಾರ ಅಂತೇಳಿ ನಾ ಸುಮ್ಮನೆ ಕುಂತಿಲ್ಲ. ಮತ್ತೊಬ್ಬ ಹೆಣ್ಮಗಳಿಗೆ ಕೇಳ್ದ, ಯಾಕ್ರಿ ಮತ್ತ ಇಷ್ಟು ದೊಡ್ಡ ಪ್ರೋಗ್ರಾಮ್ ಸರಿಗೆ ಮಾಡ್ರಿ, ಅಂತದೇನ್ ಕೆಲಸ ಮಾಡ್ಯಾರ ನಿಮ್ಮ ಊರಾಗ ಅಂತ ಸುಮ್ಮನೆ ಅವ್ರಿಗೆ ಕೇಳಿದಾಗ, ಹೇಳಕ್ ಬರಲ್ಲ ಸರ್ ಅವ್ರು ಮಾಡಿದ ದಂಧೆ ಅಂತಂದ್ರು. ಒಂದೇ ಮಾತು, ಹೇಳಕ್ ಬರಲ್ಲ ಸರ್ ಅವ್ರು ಮಾಡಿರ್ತಕ್ಕಂಥ ದಂಧೆ ಅಂತಂದ್ರು. ಹಂಗ್ರಿ, ಅದೇನ್ ಮಾಡ್ಯಾರ? ನಾನು ಗಂಡ ಸತ್ತೀನಿ ಸರ್, ನನ್ನ ಮಗಳು ಸಣ್ಣಕ್ಕೆ ಇದ್ದಳು ಸರ್, ನನಗೆ ಯಾರು ನೋಡೋರು ಇದ್ದಿಲ್ಲ ಸರ್, ನನ್ನ ಮಗಳಿಗೆ ಏನ್ ಸಾಲಿ ಕಲಿಸ್ಬೇಕು, ಎಲ್ಲಿ ಸಾಲಿ ಕಲಿಸ್ಬೇಕು ನನಗೇನೂ ಗುರ್ತಿದ್ದಿಲ್ಲ ಸರ್. ಇಡೀ ನನ್ನ ಮಗಳ ಜವಾಬ್ದಾರಿಯನ್ನು ಅವ್ರು ತಗೊಂಡು ಸಾಲಿ ಕಲಿಸ್ಯಾರ ಸರ್. ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮದಾಗ ಆಕಿ ಓದ್ತಾಳ ಸರ್, 10ನೇ ಫಸ್ಟ್ ಕ್ಲಾಸ್ ಪಾಸ್ ಆಗ್ಯಾಳ ಸರ್. ಅದಕ್ಕೆ ಅವ್ರಿಗೆ ಏಕ ನಮಸ್ಕಾರ ಮಾಡ್ರು ಕಡಿಮೆ ಅದ ರೀ ಸರ್. ಅಲ್ಲಿ ಮತ್ತೊಬ್ಬ ಹೆಣ್ಮಗಳು ಕೂತಿದ್ರಿ, ಅಕ್ಕಿ ಏನನ್ಬೇಕು ಗುರ್ತದೆ ಏನ್ರಿ? ಸರ್, ನನ್ನ ಮಕ್ಕಳು ಸಣ್ಣವ್ರಿದ್ದಾಗ ಈ ಸರ್ ಇದ್ದಿದ್ದಿಲ್ರಿ ಸರ್, ಇಲ್ದ್ರ ನನ್ನ ಮಕ್ಕಳು ಇಷ್ಟು ಶಾಣೆ ಆಯ್ತಿರ್ ಸರ್, ನನ್ನ ಮಕ್ಕಳು ಬಹಳ ಮುಂದೆ ಹೋಯ್ತಿರ್ ಸರ್ ಅಂತೇಳಿ ವ್ಯಥೆ ಪಟ್ರು. ನೋಡಿ, ಈ ಊರಿನ ಹೆಣ್ಮಕ್ಳ ಬಲ್ಲಿ, ಈ ಊರಿನ ಮಕ್ಕಳ ಬಲ್ಲಿ, ಈ ಊರಿನ ಸಣ್ಣ ಸಣ್ಣ ಹುಡುಗರ ಬಲ್ಲಿ
ಯಾವ ಭಾವನೆ ಅದ ನೋಡಿ, ಸಾಕಲ್ಲ, ಇಷ್ಟು ಸಾಕಲ್ಲ ಅವ್ರು ಏನು ಕೆಲಸ ಮಾಡ್ಯಾರ ಅನ್ನೋದಕ್ಕೆ. ಯಾವಾಗಲೂ ಮಾತಾಗಬಾರದು, ಮಾತಾಗಬಾರದು, ಸಾಧನೆಗಳು ಮಾತಾಗಬೇಕು. ಆ ರೀತಿಯಾಗಿ ತಮ್ಮ ಸಾಧನೆಗಳನ್ನೇ ಮಾತಿನ ಮುಖಾಂತರ, ಸಾಧನೆಗೆ ಮುಖಾಂತರ ಮಾತು ತೋರಿಸಿದ್ದಂಥವ್ರು ಸನ್ಮಾನ್ಯ ಶ್ರೀ ಶರಣಪ್ಪ ಸರ್ ಅವರು. ಶರಣಪ್ಪ ಸರ್ ಅವರು ಇಲ್ಲಿ ಮತ್ತೊಬ್ಬ ವ್ಯಕ್ತಿಗೆ ನಾನು ಮಾತಾಡಿಸ್ದೆ. ಆ ವ್ಯಕ್ತಿ ಯಾರಿದ್ರು ಅಂದ್ರೆ ಇಲ್ಲಿ 21 ವರ್ಷ SDMC ಅಧ್ಯಕ್ಷ ಇದ್ರಂತ ಸರ್ ಅವರು. ಇವರಿಗೆ ಮಾತಾಡ್ತಾರೆ, ಲಕ್ಷ್ಮಣ್ ಸರ್ 21 ವರ್ಷ SDMC ಅಧ್ಯಕ್ಷ ಇದ್ರಂತ, ಅವ್ರಿಗೆ ಮಾತಾಡ್ಸ. ಅವ್ರು ಹೇಳ್ತಾರ, ಸರ್ ಅವ್ರಿಗೆ ನಾ 21 ವರ್ಷ SDMC ಅಧ್ಯಕ್ಷ ಇದ್ದ, ಅವ್ರಿಗೆ ನಾವು ಒಂದು ಲೆಕ್ಕ ಕೇಳಿಲ್ಲ ಸರ್, ಇಷ್ಟು ವರ್ಷ ನಾವು ಒಂದನೇ ಲೆಕ್ಕ ಕೇಳಿಲ್ರಿ. ಯಾಕೆ ಸರ್, ನಿಮ್ಮ ಅಧಿಕಾರ ಇತ್ತು, ನಿಮ್ದು ಅದು ಹಕ್ಕದ, ನೀವು ಕೇಳ್ಬೇಕಾಗಿತ್ತಲ್ಲ. ಅರೇ ಆ ಮನುಷ್ಯ ಒಂದು ದುಡ್ಡು ತಿನ್ನಲ್ರಿ, ನಾವು ಹೋಗಿ ಲೆಕ್ಕ ಕೇಳೋದು, ನಾವು ಒಂದು 5 ಪನ್ನ ಸಿಗ್ತಾವಂತೆ ಕೇಳ್ಬೇಕಲ್ಲ, ಸರ್ಕಾರ ರೊಕ್ಕ 5 ಪನ್ನ ಸಿಗ್ತಾವಂತೆ ನಾವು ಲೆಕ್ಕ ಕೇಳ್ಬೇಕಲ್ಲ. ಆ ಮನುಷ್ಯ ಒಂದು ದುಡ್ಡು ತಿನ್ನಲ್ಲ, 10 ರೂಪಾಯಿ ಬಂತು ಅಂದ್ರೆ ಮತ್ತೆ ಕಿಸದ್ಲಿಂದ 10 ರೂಪಾಯಿ ಖರ್ಚು ಮಾಡಿ ಏನೋ ಕೆಲಸ ಮಾಡಿ ತೋರಿಸ್ತಾನೆ. ಆ ಮನುಷ್ಯಗ ನಾ ಲೆಕ್ಕ ಕೇಳೇನ್ರಿ ಅಂತ ಅನ್ಬೇಕೇನ್ರಿ? ಮತ್ತೊಬ್ಬ ಶ್ಯಾಮರಾವ್, ನಾ ಹೆಸರು ತೋತೀನಿ, ಶ್ಯಾಮರಾವ್ ಬಿರಾದಾರ್ ಸರ್. ನಾನು ಅವ್ರ ಜೊತೆ ಮಾತಾಡು, ಈ ಊರಿನ ಬಹಳ ಗಣ್ಯ ವ್ಯಕ್ತಿಗಳು, ಬಹಳ ಅನುಭವಿ ವ್ಯಕ್ತಿಗಳು. ಅವ್ರು ಸರಿ ನಾ ಮಾತಾಡ್ತಾ ಇದ್ದ, ಅವ್ರು ಸರಿ ಮಾತಾಡೋ ವೇಳಕ ಅವ್ರು ಹೇಳಿದ್ರು ನನಗ, ನಂದು 4 ಮಕ್ಕಳು, 4 ಮೊಮ್ಮಕ್ಕಳು ಮೊರಾರ್ಜಿ ದೇಸಾಯಿದೊಳಗ, ಕಿತ್ತೂರು ರಾಣಿ ಚೆನ್ನಮ್ಮದೊಳಗ ಅಡ್ಮಿಷನ್ ಕೊಡ್ಸಿದ್ ಮಹಾ ಪುಣ್ಯ ಪುರುಷರೇ ಈತ ಅಂತೇಳಿ ಅವ್ರು ಅನ್ಬೇಕಾ? ಇವತ್ತು ನನ್ನ ಮಗ ಒಬ್ಬ NIT ದೊಳಗೆ ಸೆಲೆಕ್ಷನ್ ಆಗೇನ್ರಿ, ಇವತ್ತ IIT ಸಿಕ್ಕಿಲ್ಲ, NIT ದೊಳಗೆ ಸೆಲೆಕ್ಷನ್ ಆಗೇನ್ರಿ ಅಂತೇಳಿ ಅವ್ರು ಹೇಳಿದ್ರು. ನೋಡ್ರಿ, ಇಲ್ಲಿ ಕಲಿತಿರುವಂತಹ ಮಕ್ಕಳು ಸುಮಾರು 500ರಿಂದ 600 ಮಕ್ಕಳು ಇವತ್ತ ಮೆಡಿಕಲ್ ಮಾಡಿದ್ದಾರೆ. IT ಫೀಲ್ಡ್ನಾಗ ಎಷ್ಟು ಜನ ಹೊರ ಗೊತ್ತಿಲ್ಲ, ಮತ್ತು ಬೇರೆ ಬೇರೆ ಸೆಕ್ಟರ್ನೊಳಗೆ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕಿಂತ ದೊಡ್ಡದು ಮತ್ತೇನು ಬೇಕ್ರಿ? ಒಬ್ಬ ಸಾಧಕ ಪುರುಷಂದು ಜೀವನ ಇದೆ ರೀ. ಒಂದು ದಿವಸ ಶರಣಪ್ಪ ಸರ್ ಮುಂದೆ ಹೋಗಿ 10 ವರ್ಷ 20 ವರ್ಷನೊಳಗೆ ಇತಿಹಾಸ ಆಗ್ತಾರೆ, ಇತಿಹಾಸ ಆಗ್ತಾರೆ, ನೆನ್ಪಿಟ್ಕೋರಿ, ಇತಿಹಾಸ ಆಗ್ತಾರೆ. ಇವತ್ತು ಎದರ ಅಷ್ಟು ಅವ್ರ ವರ್ಣನೆ ಆಗ್ತಾ ಇಲ್ಲ. ಈ ಮಕ್ಕಳು ಇವತ್ತು ಈ ಊರಿನ 35 ವರ್ಷ ಆಸ್ಪಾಸಿನ ಎಲ್ಲಾ ಮಕ್ಕಳು ಯಾವಾಗ ದೊಡ್ಡವರಾಗಿ ತಮ್ಮ ಕಾಲ ಮೇಲೆ ತಾವು ನಿಂತಿ ಈ ಊರಿನ ಬಗ್ಗೆ ಹಿತಚಿಂತನೆ ಮಾಡ್ತಾ ಇರವೆಳ್ಳಕ್ಕ ಅವರೆಲ್ಲ ಹೆಸರು ತಗೊಂಡು ಕರಿತಾ ಇರ್ತಾರೆ, ನಮ್ಮ ಶರಣಪ್ಪ ಸರ್, ನಮ್ಮ ಶರಣಪ್ಪ ಸರ್, ನಮ್ಮ ಶರಣಪ್ಪ ಸರ್. ಅವಾಗ ಅವ್ರಿಗೆ ಇತಿಹಾಸ ಆಗ್ಬಿಡ್ತಾರೆ. ಇತಿಹಾಸ ಪುರುಷರು ಆದವ್ರು ಹಿಂಗೇನೆ, ಮತ್ತೆ ಬೇರೆ ಇರಲ್ಲ ಅವ್ರಿಗೆ. 4 ಕಾಲಲ್ಲಿ ಇತಿಹಾಸ ಪುರುಷರಿಗೆ ಒಂದು ನಾಗರಿಕ, ಅದ್ದೂರಿಯಾಗಿರ್ತಕ್ಕಂಥ ನಾಗರಿಕ ಸನ್ಮಾನ ನಾವು ಮಂತ್ರಿ ಮಹೋದಯರಿಗೆ ಮಾಡಿದ್ ನೋಡಿದೆವು, ನಾವು ರಾಜಕಾರಣಿ ಮಂದಿಗೆ ಮಾಡಿದ್ ನೋಡಿದೆವು, ನಾವು ಯಾವುದೋ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಮಾಡಿದ್ ನೋಡಿದೆವು. ನಮ್ಮೂರಿಗೆ ಅಷ್ಟು ಅಗರ್ಭ ರೊಕ್ಕ ಕೊಟ್ಟಂತ ವ್ಯಕ್ತಿಗೆ ಸನ್ಮಾನ ಮಾಡಿದ್ ನೋಡಿದೆವು. ಒಬ್ಬ ಮಾಸ್ತರಿಗೆ ನಾಗರಿಕ ಸನ್ಮಾನ ರೀ, ಒಬ್ಬ ಮಾಸ್ತರಿಗೆ ರೀ, ಒಬ್ಬ ಮಾಸ್ತರಿಗಿಂತ ನಾಗರಿಕ ಸನ್ಮಾನ ಅಂತಂದ್ರೆ ಇದು ಏನು? ಮತ್ತೆ ನಾವು ಗುರುವಿಗೆ ಶಿರ ಬಾಗಲೇಬೇಕಾಗಿದೆ ಅನ್ನುವಂಥ ಮಾತನ್ನ ಎತ್ತಿ ತೋರಿಸಿರ್ತಕ್ಕಂಥ ವ್ಯಕ್ತಿ ಶರಣಪ್ಪ ಬಿರಾದಾರ್ ಅವರು. ನೋಡಿ ನೋಡಿ, ಹೌದಲ್ಲ? ನಾ ಅದಕ್ಕೆ ಹೇಳಿದೆ, ಶಿಕ್ಷಕರ ಗೌರವ ಗೌಣವಾಗುತ್ತಿರುವಂತಹ ಸಂದರ್ಭದಲ್ಲಿ ಆ ಗೌರವವನ್ನ ಮತ್ತೆ ಪುನಃಸ್ಥಾಪಿಸುವ ಸಲುವಾಗಿ ಶ್ರೀ ಶರಣಪ್ಪ ಸರ್ ಅವರು ಆ ಗೌರವಕ್ಕೆ ಪುನಃಸ್ಥಾಪನೆ ಮಾಡಿದ್ದಾರೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಸಾಕಲ್ರಿ ಇಷ್ಟು ಮಾತು ಅವ್ರ ಬಗ್ಗೆ? ಸಾಕಲ್ಲ? ಇದಕ್ಕಿಂತ ಹೆಚ್ಚಿಗೆ ಏನು ಬೇಕಾಗಿದೆ? ಇದಕ್ಕಿಂತ ಹೆಚ್ಚಿಗೆ ಮತ್ತೇನು ಬೇಕಾಗಿದೆ? ಇದು ಹೃದಯ, ಹೃದಯ ಪ್ರೀತಿ. ಆರ್ಟಿಫಿಷಿಯಲ್ ಅಲ್ಲ ಅಂತ ಹೇಳೋರು ನಮ್ಮ ಪ್ರಿನ್ಸಿಪಾಲ್ ಸರ್ ಅವರು. ಇದು ಯಾವುದು ಇದರ ಕೃತ್ರಿಮತೆ ಇಲ್ಲ ನೋಡ್ರಿ ಸರ್ ಅಂತಂದ್ರು. ಕೃತ್ರಿಮತೆ ಇಲ್ಲ, ಎಲ್ಲನೂ ನ್ಯಾಚುರಾಲಿಟಿ, ಎಲ್ಲನೂ ನ್ಯಾಚುರಾಲಿಟಿ. ಏನ್ರಿ ಅವ್ರ ಕೈಯಾಗ ಕಲ್ತಂತ ಹುಡುಗರು ಎಷ್ಟು ಚಂದ ಅವ್ರಿಗೆ ಗೌರವ ಕೊಡ್ತಾ ಇದ್ರು, ಎಷ್ಟು ಚಂದ ಅವ್ರು ಸರಿ ಮಾತಾಡ್ತಾ ಇದ್ರು. ಬರ್ಬೇಕಾಗಿತ್ತು. ನಮ್ಮ ಶ್ಯಾಮರಾವ್ ಸರ್ ಹೇಳೋರು, ನಮ್ಮ ಹುಡುಗರು ಎಲ್ಲ ಇವತ್ತು ಬರ್ತೇಂದ್ರಿ, ಬಂದಿಲ್ಲ. ಅವ್ರ ಕೈಯಾಗ ಕಲ್ತವ್ರು ಡಾಕ್ಟರ್ಸ್, ಇಂಜಿನಿಯರ್ಸ್ ಎಲ್ಲ ಬರಬೇಕಾಗಿತ್ತು, ಅವ್ರಿಗೆ ಕಾರಣಾಂತರಗಳಿಂದ ಬರ್ಲಕ್ಕಾಗಿಲ್ಲ ಅಂಥೇಳಿ ಅವರೆಲ್ಲ ಹೇಳಿದ್ರು. ಅವ್ರ ಜೀವನದೊಳಗೆ ನಾವೇ ಮಾಸ್ತರ್ ಆಗ್ಬೇಕಂತೇಳಿ ಎಂದು ಪ್ಲಾನ್ ಮಾಡಿದವ್ರು ಅಲ್ರಿ. ನನಗೆ ಮುಂಜಾನೆ ಅವ್ರು ಬರ್ತಾ ಹೇಳ್ತಾ ಇದ್ರು ಅದೇ ಮಾತುಗಳನ್ನ ನಾವು ತಮ್ಮ ಎದುರುಲ್ಲೇಖ ಮಾಡ್ತಾ ಇದ್ವಿ.
ನನ್ನ ಜೀವನದೊಳಗೆ ನಾ ಎಂದೂ ಪ್ಲಾನ್ ಮಾಡಿಲ್ಲ ನೋಡ್ರಿ, ನಾ ಹಿಂಗಾಗಬೇಕು ಹಂಗಾಗಬೇಕು ಅಂತೇಳಿ ನಾ ಪ್ಲಾನ್ ಮಾಡಿದವನೇ ಅಲ್ಲ. ಪ್ಲಾನ್ ಇಲ್ದೋದ್ರೆ ಮನುಷ್ಯ ಪೆರಿಶ್ ಆಗ್ತಾನೆ ಅಂತೇಳಿ ಒಂದು ಕಡೆ ಹೇಳ್ತಾರೆ. ಪ್ಲಾನ್ ಇಲ್ದೋದ್ರೆ ನಾವು ಸತ್ತು ಹೋಗ್ಬೇಕಾಗ್ತದೆ ಅಂತ ಹೇಳ್ತಾರೆ. ಅವ್ರು ಹೇಳೋರು ಈ ನನ್ನ ಜೀವನ ನನಗೆ ಹೆಂಗೆ ಕರ್ಕೊಂಡು ನಡೆದದಲ್ರಿ, ನಾ ಹಂಗಂಗ ನಡ್ಕೋತ ಬಂದಿನ ಅಂತೇಳಿ ಒಂದೇ ಮಾತು ಹೇಳೋರು. ಯಾವಾಗ ಯಾವ ಮಗ್ಗಲ್ ತೋತದ ಕೊನೆಯಲ್ಲ ಜೀವನ, ನಾವು ಹಿಂಗೆ ಇರ್ತೇವೆ ಅಂತೇಳಿ ಶಾಶ್ವತವಾಗಿ ಹೇಳಿಕ್ ಆಗೋದಿಲ್ಲ. ಯಾವ ಕರವಟ್ಟು ಬದಲಿಸ್ಕೊತಾ ಹೋಯ್ತಲ್ಲ ನನ್ನ ಜೀವನದೊಳಗ, ಆ ಕರವಟ್ಟು ಬದಲಾಸ್ಕೊತಾನೆ ನಾನು ಬಂದೀನಿ ಅಂತ ಹೇಳ್ಕೋತ ಒಂದು ಇಬ್ರು ಹೆಸರು ನನಗೆ ಹೇಳೋರಿ. ಅವ್ರು ಇಬ್ರು ಹೆಸರು ಅವರೇ ಇಬ್ರು ಹೆಸರು ಹೇಳೋರು. ಯಾರ ಹೆಸರು ಗುರ್ತದೇನು? ಯಾರ ಹೆಸರು ಹೇಳೋರು ಗುರ್ತದೇನು? ಶಂಕರಪ್ಪ ಕರಿಕಾಳೆ, ತಾರಾಮತಿ ಕರಿಕಾಳೆ. ಎಷ್ಟು ಗೌರವಲಿಂದ ಹೇಳೋರು ನೋಡ್ರಿ. ಎರಡು ಹೆಸರು ಹೇಳ್ರಿ ಅವರು. ಸರ್ ನಾ ಹೆಂಗೋ 10ನೇ ಪಾಸ್ ಆದ, ಹೇಳ್ಕೋತ ಬೀಳ್ಕೋತ ಪಾಸ್ ಆದ. 10ನೇ ಪಾಸಾಗಿ PUC ಮಾಡ್ದ. ನಮ್ಮ ಮಾಮವ್ರಿ ಶಂಕರರಾವ್ ಸರರು ನಮ್ಮ ಮನೆಗೆ ಬಂದಿದ್ರು ಬಗ್ದೂರಿದೊಳಗ. ಏನು ಮಾಡಿದ್ವು ತಮ್ಮ ಅಂತ ಕೇಳೋರು, ನಾ PUC ಪಾಸ್ ಆಗೀನ್ರಿ, ಹಿಂಗೆ ಇಂಟರ್ನ್ಶಿಪ್ ಮಾಡೀನ್ರಿ ಅಂದ್ರು. ಯಾಕೆ ಇಲ್ಲಿ ಕೊಡ್ಲತ್ತಿದಿ ನಡಿ ಅಂತಂದ್ರು. ಅದಕ್ಕೆ ಅವ್ರು ಸರಿ ನಾ ಬಂದ್ರಿ. ನೋಡ್ರಿ, ಒಂದು ವೇಳೆ ಅವ್ರ ಜೀವನದೊಳಗ ತಾರಾದೇವಿ ಮತ್ತ ಶಂಕರರಾವ್ ಅವರು ಬಂದಿದ್ದಿಲ್ಲ ಅಂತಂದ್ರೆ ಮತ್ತೆ ಅವ್ರು ಎಲ್ಲೋ ಇರ್ತಿದ್ರು. ಒಂದು ಘಟನೆ ಹೇಳೋರು. ಇನ್ನೊಂದು ಘಟನೆ, ಅವ್ರ ಧರ್ಮ ಪತ್ನಿಯವರನ್ನ ನೆನಪು ಮಾಡ್ಕೊಳ್ಳಿಕ್ಕೆ ಅವ್ರು ಮರೀಲಿಲ್ಲ. ನಮ್ಮ ಪತ್ನಿಯವರಿಗೆ ಸ್ವಲ್ಪ ಹೊಲದ ಕೆಲಸ ಮಾಡ್ಲಿಕ್ಕೆ ಆಗಲ್ರಿ, ಹೊಲ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ಮನೆಯವರಿಗೆ ಗಟ್ಟಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನಾ ಏನಾರ ಮಾಡಬೇಕು, ಅವ್ರಿಗೆ ನೆಳ್ಳ ಕೂಡ್ಸಂತ ಕೆಲಸ ಮಾಡಬೇಕು ಅಂಥೇಳಿ ಈ ನೌಕರಿಗೆ ಬರೋ ಪಾಳಿ ಬಂತ್ರಿ, ಇಲ್ದ್ರೆ ನಾ ಮತ್ತೆಲ್ಲೋ ಇರ್ತಿದ ಅನ್ನುವಂಥ ಮಾತನ್ನ ಸಹಿತ ಅವರು ಹೇಳ್ತಾ ಇವತ್ತು ನಾ ಏನಾದ್ರೂ ಇಲ್ಲಿ ಇದ್ದೀನಿ ಅಂತಂದ್ರ ನಮ್ಮ ಪತ್ನಿ ಕಾರಣ್ರಿ ಅನ್ನುವಂಥ ಮಾತನ್ನ ಅವರು ನಿನ್ನ ರಾತ್ರಿ ನೆನೆಸ್ಕೊಂಡಿದ್ದ ಮಾತು ಇವತ್ತು ನನಗೆ ಹೇಳಿದ್ರು. ನೋಡ್ರಿ, ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಯಶಸ್ವಿ ಸ್ತ್ರೀ ಇರ್ತಾಳೆ ಅಂತ ಹೇಳಲಿಕ್ಕೆ ನಮ್ಮ ಶರಣಪ್ಪ ಸರು ಶ್ರೀದೇವಿ ಎಕ್ಕೋರು ಕಾರಣ. ಅವರೇನು ಜರ ಒಕ್ಕಲ್ತನ ಮನಿತನ ಅವ್ರದ್ದು ಅಷ್ಟೇ, ಶಿಕ್ಷಣದ ಬಗ್ಗೆ ಅಷ್ಟೇನು ಅಷ್ಟು ಮಹತ್ವ ಇರಲಿರ್ತಕ್ಕಂಥ ಮನಿತನದೊಳಗೆ ಅವರು ಹುಟ್ಟಿರ್ತಕ್ಕಂಥವ್ರು. ಅಂಥವ್ರು ಈ ರೀತಿ ಬಂದು ನಮ್ಮ ಶಂಕರರಾವ್ ಹಾಡ್ಸಾಂಗಿಯವರು ಇದ್ರಲ್ರಿ. ಬಹುಶಃ ಇಲ್ಲಿ ಎಲ್ಲರಿಗೂ ಗೊತ್ತದ, ಶಂಕರರಾವ್ ಹಾಡ್ಸಾಂಗಿಯವ್ರ ಸಂಸ್ಥೆದೊಳಗ ಬಾಲ್ಕಿ ತಾಂಡಾದೊಳಗೆ ಅವ್ರು ಫಸ್ಟ್ ತಮ್ಮ ವೃತ್ತಿ ಜೀವನ ಆರಂಭ ಮಾಡ್ತಾರೆ. ಅಲ್ಲೊಂದು ವೈಶಾಲಿ ಪ್ರಾಥಮಿಕ ಶಾಲೆ ಅಂತ ಅನುದಾನಿತ ಪ್ರಾಥಮಿಕ ಶಾಲೆ ಅದ. 85ರೊಳಗೆ ಸೇರ್ತಾರ. 85ರೊಳಗೆ 98ರ ತನ ಅಲ್ಲಿ ಕೆಲಸ ಮಾಡ್ತಾರೆ. ಖಾಯಂ ಶಿಕ್ಷಕರ ಕೆಲಸ ಮಾಡ್ತಾ ಇರ್ತಾರೆ. ಬಹಳಷ್ಟು ಸಂಬಳನೂ ಬರ್ತಾ ಇರ್ತದೆ. 98ರಾಗ ಅಚಾನಕ್ ಏನಾಯ್ತು ಅಂದ್ರೆ ಗೌರ್ಮೆಂಟ್ ಸೆಲೆಕ್ಷನ್ ಆಗ್ಬಿಡ್ತು. ಅದನ್ನೂ ಒಂದು ಅಜೂಬಾನೆ, ಅವೆಲ್ಲ ಹೇಳ್ಬೇಕಾಗಿಲ್ಲ. ಬಹಳ ಅಜೂಬ ಅದ. ಅವ್ರು ಗೌರ್ಮೆಂಟ್ ಮಾಸ್ಟರ್ ಆಗಿದ್ದೆ. ಅವ್ರು ಆರ್ಡರ್ ತಗೊಂಡಿದ್ದು ಅದಕ್ಕಿಂತ ದೊಡ್ಡ ಅಜೂಬ. ಯಾವ ರೀತಿಯಾಗಿ ಭಾರತ ದೇಶಕ್ಕೆ 1947ನೇ ಆಗಸ್ಟ್ 15 ಮಧ್ಯರಾತ್ರಿ ಸ್ವಾತಂತ್ರ್ಯ ಸಿಕ್ತು ಅಂತೇಳಿ ಇತಿಹಾಸದೊಳಗೆ ಓದ್ತೇವೆ ನಾವು. ಅದೇ ರೀತಿ ಶರಣಪ್ಪ ಸರ್ ಒಬ್ಬ ಸರ್ಕಾರಿ ನೌಕರಸ್ಥರಾಗಿ ಆರ್ಡರ್ ತಗೊಂಡು ಮಧ್ಯಾಹ್ನ 12ಕ್ಕೆ ಡೈಟ್ನೊಳಗೆ ಮಧ್ಯಾಹ್ನ 12ಕ್ಕೆ ನಾವು ಅಲ್ರಿ ಅದಕ್ಕೆ ಹೋಗಲ್ರಿ ಅಂತಿದ್ರು. ಪಗಾರ ಕಂಬರ್ತದ್ರಿ, ಇಲ್ಲಿ ಹೋಗಲ್ಲ ಅಂತ ಇದ್ರು. ಅಮ್ಮ ಮಲ್ಲ ಸರ್ ಜೀವನದೊಳಗೆ ಯಾಕಡೋ ಕರ್ಕೊಂಡು ನಡೆದದ, ನಡ್ರಿ ಹೋಗಾರಿ ಅಂತೇಳಿ ಒತ್ತಾಯ ಮಾಡ್ತಿದ್ವಿ ಅವ್ರಿಗೆ ನಾವು. ಹಿಂಗ ಮಾಡಿ ಅವತ್ತಿನ ಕಾಲಕ್ಕೆ 1998ರೊಳಗೆ ಸುಮಾರು 4-5 ಸಾವಿರ ಸಂಬಳ ಡಿಫ್ರೆನ್ಸ್, ಸುಮಾರು 10 ಇನ್ಕ್ರಿಮೆಂಟ್ ಕಮ್ಮಿ ಮಾಡ್ಕೊಂಡು ಸರ್ಕಾರಿ ಶಾಲೆದೊಳಗೆ ಬಂದು ಭಾಗ್ಯನಗರದೊಳಗೆ ಸೇರ್ಕೋತಾರೆ. ಭಾಗ್ಯನಗರದೊಳಗೆ ಸೇರ್ಕೊಂಡಿದ್ದ ತಕ್ಷಣ ಅವ್ರಿಗೆ ನಿಯೋಜನೆ ಮಾಡಿ ಬಾಜೊಳಗಾಗ ತರ್ತಾರೆ. ಬಾಜೊಳಗಾಗ ತಂದು ಅಲ್ಲಿ ನಿಯೋಜನೆ ಇದ್ದಿರ್ತಕ್ಕಂಥದ್ದು ಮತ್ತೆ ಪರ್ಮನೆಂಟ್ ಆಗಿ ಇಲ್ಲೇ ಉಳಿದು ಬಿಡ್ತಾರೆ. ಸತತವಾಗಿ 27 ವರ್ಷಗಳ ಕಾಲ ಈ ನೆಲದಲ್ಲಿ ಬಾಜೊಳಗದ ನೆಲದೊಳಗೆ ಅವ್ರು ಬದುಕು ಮಾಡ್ಯಾರ. ಬಾಜೊಳಗದ ಜಲ ಅವರು ಕುಂಡಾರ. ಬಾಜೊಳದ ಗಾಳಿ ಅವ್ರು ಸೇವನೆ ಮಾಡ್ಯಾರ. ಇಡೀ ತಮ್ಮ ಯೌವನವನ್ನ ಬಾಜೊಳಗದೊಳಗೆ ಕಳೆದು ಬಿಟ್ರೆ ಈ ಮಕ್ಕಳ ಸಲುವಾಗಿ ತ್ಯಾಗ ಮಾಡಿಬಿಟ್ರಲ್ಲ. ಮಕ್ಕಳ ಸಲುವಾಗಿ ತ್ಯಾಗ ಮಾಡಿ ಬಾಜೊಳಗ ಅಂದ್ರೆ ಇಷ್ಟು ಅಚ್ಚುಮೆಚ್ಚರಿ. ಅವ್ರು ಏನೇ ಇರ್ಲಿ, ನಾ ಹೇಳ್ದಲ್ಲ, ಈಗ ತಮ್ಮ ಸ್ವಂತ ಖರ್ಚಿಗೆಂದು ಲೆಕ್ಕ ಹಾಕಿಲ್ಲ ಅವ್ರು. ನಾವು ಮಕ್ಕಳ ಸಲುವಾಗಿ ಇವತ್ತು ನಾವು ಮಕ್ಕಳಿಂದ ಊಟ ಮಾಡ್ಲತ್ತಿದೀವ್ರಿ, ಆ ಮಕ್ಳಿಗೆ ಥೋಡೆ ಖರ್ಚು ಮಾಡ್ರೆ ನಮ್ದೇನು ಗಂಟು ನಡೆದದ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು. ಅವನ್ ಬಹಳ ದೊಡ್ಡ ಫಿಲಾಸಫಿ ಅವ್ರು ನನಗೆ ಹೇಳಿದ್ರು. ಏನ್ ಫಿಲಾಸಫಿ ಅಂತಂದ್ರೆ, ರೊಕ್ಕ ಎದಕ್ಕೆ ಹತ್ತದ್ರಿ,
ಒಂದ್ ಹಂತದ ತನ ರೊಕ್ಕ ಬೇಕು. ಯಾವ ಮನುಷ್ಯಗ ರೊಕ್ಕದಿಂದ ಬೆನ್ನತ್ತೇನ ಬರೀ ಅಂತಂದ್ರ ಶಾಂತಿ, ಮನಸ್ಸಿನೊಳಗೆ ಶಾಂತಿನೇ ಇಲ್ಲ ಅಂತಂದ್ರ ಆ ರೊಕ್ಕ ತಗೊಂಡು ಏನ್ ಮಾಡ್ಲಕ್ರಿ? ಈ ಭಾವನೆ ಮನುಷ್ಯಾಗ 50 ವರ್ಷ ಆಗಿದ್ಮೇಲೆ ಬರ್ತದೆ. 50 ವರ್ಷನೊಳಗೆ ಬರಲ್ರಿ. 50 ವರ್ಷ ತನಕ ರೊಕ್ಕ ಗಳಿಸ್ಬೇಕು, ಮಕ್ಕಳಿಗಿಡ್ಬೇಕು ಆ ಭಾವನೆ. 50 ವರ್ಷ ಆಗಿದ್ಮೇಲೆ ರೊಕ್ಕ ತಗೊಂಡು ಏನ್ ಮಾಡ್ಲಕ್ರಿ? ಮಕ್ಕಳ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಚಾಲು ಮಾಡ್ತಾನೆ. ಮಗು ಸ್ಟ್ಯಾಂಡ್ ಆಯ್ತು ಅಂದ್ರೆ ಮುಗಿತ್, ಮತ್ತೆ ಅದಕ್ಕೆ ರೊಕ್ಕ ಬೇಕ್ರಿ. ಮನಸ್ಸಿಗಿಷ್ಟು ನೆಮ್ಮದಿ, ಮನಸ್ಸಿಗಿಟ್ಟು ಶಾಂತಿ ಬೇಕು. ಇಲ್ಲೆಲ್ಲ ಹೆಣ್ಮಕ್ಳಿದ್ರಿ, ಭಾಳ ಇದೆಲ್ಲ ನೀವು ಅನುಭವಿಸ್ತಿರಿದ್ರಿ. ಒಂದ್ ಕಡೆ ಬಹಳ ಚಂದ ಹೇಳ್ತಾರೆ, ಫಿಲಾಸಫರ್ ಬಹಳ ಚಂದ ಹೇಳ್ತಾರೆ. ಅವ್ರು ಹೇಳಿದ ಮಾತಿನ ಹಿನ್ನೆಲೆಯೊಳಗೆ ಈ ಮಾತು ನಾನು ಹೇಳ್ತಾ ಇದ್ದೀನಿ. ನಾ ಏನ್ ಇವತ್ತಿಗೆ ಮಾತಾಡ್ತಾ ಇದ್ದೀನಲ್ಲ, ಮನೇಲಿಂದ ಗಾಡಿ ಮೇಲೆ ಕೂಡಿಸ್ಕೊಂಡು ನನಗೆ ಟಿಫನ್ ಮಾಡಿಸ್ಕೊಂಡು ಇವತ್ತು ಇವೆಲ್ಲ ಮಾತು ಹೇಳ್ಕೊತ ಬಂದಾರ ಅವ್ರು. ಇವೆಲ್ಲ ಮಾತು ಹೇಳ್ಕೊತ ಬಂದ್ರು. ಇವತ್ತು ಮನದಾಳದ ಮಾತುಗಳು ನನಗೆ ಇವತ್ತು ಹೇಳ್ಕೊತ ಬಂದಾರ ಶರಣಪ್ಪ ಸರ್. ಅವೇ ಮಾತುಗಳು ಇವತ್ತು ನಾನು ನಿಮ್ಮ ಎದುರು ಹೇಳ್ತಾ ಇದ್ದೀನಿ. ಅವ್ರ ಸ್ಪೀಕರ್ ನಾನೀಗ. ಅವ್ರು ಏನು ಹೇಳ್ಯಾರ, ಅವ್ರು ಏನು ಫೀಡ್ ಮಾಡಿರ್ತಾರ ಅವೇ ನಿಮಗ ಹೇಳ್ತಾ ಇದ್ದೀನಿ. ಏನು ಹೇಳ್ತಾರಂದ್ರ, ನಿಮ್ಮ ಮಕ್ಕಳಿಗೆ ಸಂಪತ್ತನ್ನ ಮಾಡಿ ಇಡಬೇಡಿ. ನಿಮ್ಮ ಮಕ್ಕಳಿಗೆ ಸಂಪತ್ತನ್ನ ಮಾಡಿ ಇಡಬೇಡಿ. ಹಾಗಾದ್ರೆ ಏನ ಮಾಡಿಡ್ರಿ? ನಿಮ್ಮ ಮಕ್ಕಳಿಗೆ ಆರೋಗ್ಯವಂತರನ್ನಾಗಿ ಮಾಡಿ. ನಿಮ್ಮ ಮಕ್ಕಳಿಗೆ ಆರೋಗ್ಯವಂತರನ್ನಾಗಿ ಮಾಡಿ. ನಿಮ್ಮ ಮಕ್ಕಳಿಗೆ ಸದೃಢ ಕಾಯರನ್ನಾಗಿ ಮಾಡಿ. ನಮ್ಗೆ ಆರೋಗ್ಯನೇ ಇದ್ದಿಲ್ಲ ಅಂತಂದ್ರೆ ಏನ್ ರೊಕ್ಕ ತಗೊಂಡು ಏನ್ ಮಾಡ್ಲಕ್ರಿ? ಒಂದಿನ ಯಾವ್ದಾದ್ರು ಮತ್ತೆ ಅನಾಥಾಶ್ರಮಕ್ಕೆ ಕೊಟ್ಟು ನಾವು ಹೋಗ್ಬೇಕಾಗ್ತದ ಅನ್ನುವಂಥ ಮಾತು, ದೊಡ್ಡ ಸಂದೇಶ ಅವರು ಹೇಳಿದ ಮಾತನ್ನ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊತೀನಿ. ಬಂತು ಸೂಚನೆ, ಬಂತಿ ಮಾತು ಕಮ್ಮಿ ಮಾಡಬೇಕು, ಬಹಳ ಮಾತಾಡ್ಬೇಕು. ಎಷ್ಟು ಮಾತಾಡಿದ್ರು ಕಮ್ಮದ. ಒಂದು ಸಾಗರದೊಳಗಿಂದ ಒಂದು ಹನಿ ತೆಗೆದಂಗೆ ನಾನು ತೆಗ್ದೀನಿ ಅಷ್ಟೇ. ಇವತ್ತ ಬಹಳ ಮಾತಾಡಬೇಕು ಆಗಿಲ್ಲ. ಆದರೂ ಸಹಿತ ಶರಣಪ್ಪ ಸರ್ ಅವರ ಪ್ರತಿ ಇರತಕ್ಕಂಥ ಗೌರವ ಏನು ಈ ಗ್ರಾಮಸ್ಥರ ಬಳಿ ಇದೆಯಲ್ಲ. ಶರಣಪ್ಪ ಸರ್ ಈ ಒಂದೇ ಲಾಸ್ಟ್ ಮಾತು ಹೇಳ್ತೀನಿ, ಈ ಊರಿಗೆ ಒಬ್ಬ ಶಿಕ್ಷಕರಾಗಿ ಬಂದಿಲ್ಲ, ಈ ಊರಿಗೆ ಅವ್ರ ಮಾರ್ಗದರ್ಶಕರಾಗಿ ಬಂದಿದ್ದಾರೆ. ಕೌಟುಂಬಿಕ ಸಮಸ್ಯೆಗಳಿದ್ದರೆ ಬಗೆಹರಿಸಿದ್ದಾರೆ. ಕುಟುಂಬದ ಸಮಸ್ಯೆಗಳನ್ನು ಸ್ವತಃ ತಮ್ಮ ಸಮಸ್ಯೆಗಳಂತ ತಿಳಿದು ಅದನ್ನು ಅವರು ಅನುಭವಿಸಿದ್ದಾರೆ. ಅದಕ್ಕಾಗಿ ಇವತ್ತ ಈ ಗ್ರಾಮಸ್ಥರವರಿಗೆ ಇಷ್ಟು ತಮ್ಮ ತಲೆ ಮೇಲೆ ಇಟ್ಕೊಂಡು ತಿರುಗಾಡ್ತಾರೆ. ಇದಕ್ಕಿಂತ ದೊಡ್ಡ ಸಾಧನೆ ಮತ್ತೇನು ಬೇಕ್ರಿ? ಇದಕ್ಕಿಂತ ದೊಡ್ಡ ಸಾಧನೆ. ಲಾಸ್ಟ್ ಸಾಕ್ರೆಟಿಸ್ ಒಂದು ಮಾತು ಹೇಳಿ ನಾನು ಮುಗಿಸ್ತೀನಿ. ಅಲೆಕ್ಸಾಂಡರ್ ಮತ್ತು ಸಾಕ್ರೆಟಿಸ್ ಇಬ್ರು ಬರ್ತಾ ಇದ್ದಂತ ಸಂದರ್ಭದೊಳಗ ಅಲೆಕ್ಸಾಂಡರ್ಗ ಒಂದು ಮಾತು ಕೇಳ್ತಾರ ಒಬ್ಬ ಮನುಷ್ಯ. ಅಲೆಕ್ಸಾಂಡರ್, ನಿನ್ನ ಎದುರಿಗೆ ನಿನ್ನ ಗುರು ಮತ್ತು ನಿನ್ನ ತಂದೆ ಇಬ್ರು ಎದುರಿಗೆ ಬಂದಾಗ ಮೊದಲು ನೀ ಯಾರನ್ನ ನಮಸ್ಕರಿಸ್ತಪ್ಪ ಅಂತೇಳಿ ಕೇಳಿದ್ರಂತ. ಕೇಳಿದ ವೇಳಕ್ಕ ಅಲೆಕ್ಸಾಂಡರ್ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ನೋಡ್ರಿ. ನನ್ನ ಎದುರಿಗೆ ನನ್ನ ತಂದೆ ಮತ್ತು ನನ್ನ ಗುರು ಬಂದಾಗ ನಾನು ಮೊದಲು ತಂದೆಯನ್ನ ನಾನು ಪೂಜಿಸ್ತೇನೆ, ಆರಾಧಿಸ್ತೇನೆ, ವಂದಿಸ್ತೇನೆ ಅನ್ನುವಂಥ ಮಾತನ್ನ ಹೇಳ್ತಾರೆ. ಯಾಕೆ ಅಂತ ಮತ್ತೊಂದು ಪ್ರಶ್ನೆ ಬಂದಾಗ ಅವಾಗ ಅಲೆಕ್ಸಾಂಡರ್ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಉತ್ತರ ಕೊಡ್ತಾನೆ. ಏನಂತಂದ್ರೆ, ನನ್ನ ತಂದೆ ಸ್ವರ್ಗಲೋಕದಿಂದ ನನಗೆ ಭೂಲೋಕಕ್ಕೆ ತಂದಿರಬಹುದು, ಆದರೆ ನನ್ನ ಗುರು ಆದವನು ಈ ಭೂಲೋಕದಿಂದ ಸ್ವರ್ಗಲೋಕಕ್ಕೆ ನನ್ನನ್ನು ಕರೆದೊಯ್ತಾ ಇದ್ದೇನಲ್ಲ, ಅದಕ್ಕೆ ನಾನು ಗುರುವನ್ನ ನಮಸ್ಕರಿಸ್ತೇನೆ. ನ ಗುರು ಅಧಿಕಂ ನ ಗುರು ಅಧಿಕಂ. ಗುರು ಬ್ರಹ್ಮ, ಹುಟ್ಟಿಸಿದಾತ. ಯಾರಿಗೆ ಹುಟ್ಟಿಸನ? ಗುರು ಯಾರಿಗೆ ಹುಟ್ಟಿಸನಪ್ಪ? ಹುಟ್ಟಿಸೋದಲ್ಲದು, ಸೃಷ್ಟಿ ಮಾಡದ, ಅಕ್ಷರಗಳ ಸೃಷ್ಟಿ ಮಾಡಿಕೊಟ್ಟು ನನಗೆ. ಅದಕ್ಕೆ ಗುರುವನ್ನ ಬ್ರಹ್ಮ ಅಂದ್ರು. ಗುರು ನನಗೆ ಆರೈಕೆ ಮಾಡ್ದ, ಅದಕ್ಕೆ ವಿಷ್ಣು ಅಂದ್ರು. ನನ್ನಲ್ಲಿರ್ತಕ್ಕಂಥ ದುರ್ಗುಣ, ದುಶ್ಚಟ, ದುರಾಚಾರಗಳನ್ನೆಲ್ಲ ಕೊಲ್ಲೆ ಹಾಕಿಬಿಟ್ಟ, ಅದಕ್ಕ ಗುರುವನ್ನ ರುದ್ರ ಲಯ ಅಂತ ತಿಳಿದ್ರು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಅದಕ್ಕಾಗಿ ನಾನು ಗುರುವಿಗೆ ಏನ್ ಮಾಡ್ತೀನಿ?
ನಮಸ್ಕರಿಸ್ತೀನಿ ಎನ್ನುವಂತಹ ಮಾತನ್ನ ಅವತ್ತಿನ ಕಾಲಕ್ಕೆ ಹೇಳಿದ್ರು. ಅಂಥದಕ್ಕೆ ಪೂರಕವಾಗಿ ನಮ್ಮ ಶರಣಪ್ಪ ಸರ್ ಅವರು ಇದ್ದಾರೆ. ಶರಣಪ್ಪ ಸರ್ ಅವರ ಎಲ್ಲಾ ಸಾಧನೆಯಲ್ಲಿ ನಮ್ಮ ಶ್ರೀದೇವಿ ಅಕ್ಕನವರ ಹಿಂದೆ ಶಕ್ತಿ ಇದೆ, ಬೆನ್ನೆಲುಬಿದೆ, ಅವರ ಸಹಕಾರ ಇದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಶರಣಪ್ಪ ಸರ್ ಅವರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಪರಿಚಯ ಮಾಡಿಕೊಡಲು ಈ ಸಂದರ್ಭದಲ್ಲಿ ಈ ಗ್ರಾಮಸ್ಥರು ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅವರ ಬಗ್ಗೆ ನನಗೆ ಮಾತಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದಕ್ಕಾಗಿ ಮತ್ತೊಮ್ಮೆ ಎಲ್ಲಾ ಗ್ರಾಮಸ್ಥರಿಗೂ, ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಅಧಿಕಾರಿ ವೃಂದದವರಿಗೂ, ಹಾಗೇನೆ ಶರಣಪ್ಪ ಸರ್ ಹಾಗೂ ಶ್ರೀದೇವಿ ದಂಪತಿಗಳಿಗೂ ನಮಸ್ಕರಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರಗಳು. ಇಲ್ಲಿವರೆಗೆ ಅವರ ಜೀವನ ನಡೆದ ಬಂದ ದಾರಿ ಮತ್ತು ಇಲ್ಲಿ ಸಲ್ಲಿಸಿದಂತಹ ಸೇವೆ ಕುರಿತು ಹೃದಯ ಸ್ಪರ್ಶಿ ಮನ ಮುಟ್ಟುವಂತೆ ಮಾತನಾಡಿದಂತ ಶ್ರೀ ಸಾಲಿ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಇವಾಗ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿಥಿಗಳು ಒಂದು ತಾಯಿ ಭುವನೇಶ್ವರಿ ಮಾತೆಗೆ ಪೂಜೆ ಸಲ್ಲಿಸುವ ಮೂಲಕ ಮತ್ತು ಜ್ಯೋತಿ ಬೆಳಗುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಯುಕ್ತವಾಗಿ ಚಾಲನೆ ನೀಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಹಚ್ಚೋಣ ಬನ್ನಿ ಅಜ್ಞಾನದ ಕತ್ತಲೆಗೆ ಅರಿವಿನ ಪ್ರಣತಿ, ದೇಶದ ಇರುಳಿಗೆ ಪ್ರೀತಿಯ ಹಣತೆ. ಹಚ್ಚೋಣ ಬನ್ನಿ ಸ್ವಾರ್ಥದ ತಮಸ್ಸೆಗೆ ತ್ಯಾಗದ ಹಣತೆ, ಸ್ವಚ್ಛೆಯ ತಿಮಿರಕ್ಕೆ ಸಂಸ್ಕಾರದ ಹಣತೆ. ಹಚ್ಚೋಣ ಬನ್ನಿ ಮತ್ಸರದ ಮಚ್ಚಿಗೆ ಮಮತೆಯ ಹಣತೆ, ಕಿಚ್ಚಿನ ಅಂಧಕಾರಕ್ಕೆ ಶಾಂತಿಯ ಪ್ರಣತೆ. ಬೆಳಕು ಉಜ್ವಲಗೊಳ್ಳುವ ಸಂಭ್ರಮವಿದು, ಅಂಧಕಾರ ಕಳೆದು ಜ್ಯೋತಿ ಬೆಳಗಲಿ ಎನ್ನುವ ಮೂಲಕ ಈ ಒಂದು ಆಶಯದೊಂದಿಗೆ ವೇದಿಕೆ ಮೇಲಿರ್ತಂತ ಎಲ್ಲ ಗಣ್ಯಾತಿ ಗಣ್ಯರು ಜ್ಯೋತಿ ಮಾಡೋದ್ರ ಮೂಲಕ ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರಂತ ಶ್ರೀ ನಿರಂಜಪ್ಪ ಪಾದ್ರಿ ಸರ್, ಬಸವರಾಜ್ ದಾನ ಸರ್ ಹಾಗೂ ಶಿಕ್ಷಕರ ಸಂಘದ ನಿರ್ದೇಶಕರಂತ ಶ್ರೀ ಕಲ್ಯಾಣ ಕುಂಬರ್ಗೇರಿ ಸರ್ ಹಾಗೂ ಈ ಒಂದು ಇಲಾಖೆಯ ಈ ಕ್ಲಾಸಿನ ಸಿಆರ್ಪಿ ಅಂತ ಶ್ರೀ ಸುಭಾಷ್ ಮಲ್ಗೆ, ಅದೇ ರೀತಿಯಾಗಿ ಕಡಚಿಂಚೋಳಿ ಕ್ಲಾಸಿನ ಸಿಆರ್ಪಿ ಚೆನ್ನಪ್ಪ ಸರ್ ಅವರಿಗೂ ತುಂಬದ ಆತ್ಮೀಯದ ಹಾರ್ದಿಕ ಸ್ವಾಗತವನ್ನು ಸಹ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂತಹ ಶ್ರೀ ಅಶೋಕ್ ಕುಂಬಾರ ಸರ್ ದಯವಿಟ್ಟು ವೇದಿಕೆ ಮೇಲೆ ಬಂದು ತಮ್ಮ ಸ್ಥಾನ ಅಲಂಕರಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಸೈಡ್ ಆಗಿ ಇಲ್ಲಿಂದ ಎದುರಿನ ಸೈಡ್ ಆಗಿ ಮೇಡಮ್, ಜರ ಸೈಡ್ ಆಗಿ ಸರ್. ಇಲ್ಲಿ ನೋಡಿ, ಎದುರು ನೋಡಿ ಸರ್, ಇಲ್ಲಿ ಮೇಲೆ ಸರ್, ಇಲ್ಲಿ ನೋಡಿ ಓಕೆ ಸರ್, ಇಲ್ಲಿ ನೋಡಿ ಎಲ್ಲರೂ ಸರ್. ಸರ್ ಇಲ್ಲಿ ನೋಡಿ, ದೀಪಾಚಿ ಎದುರು ನೋಡಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ, ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಎನೆಮ. ಈ ಒಂದು ಜ್ಯೋತಿ ಬೆಳದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ನೆರವೇರಿಸ್ತದಂತೆ ಎಲ್ಲ ಅತಿಥಿ ಮಾನ್ಯರಿಗೆ ತುಂಬುರದ ಧನ್ಯವಾದಗಳು. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕ್ಷೇತ್ರ ಸಮನ್ವಯಾಧಿಕಾರಿಗಳು ಹಾಗೂ ಸಂಘದ ಪ್ರಧಾನ ಕಾರ್ಯದರ್ಶಿಗಳು, ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಇಸಿಒಗಳು ಹಾಗೂ ಪಂಚಾಯತಿನ ಅಧ್ಯಕ್ಷರು, ಸದಸ್ಯರು ಎಲ್ಲರಿಗೆ ತುಂಬು ಹೃದಯ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮೊದಲಿಗೆ ದಯವಿಟ್ಟು ಎಲ್ಲರೂ ತಮ್ಮ ಸ್ಥಳದಲ್ಲಿ ಅಲಂಕಾರ ಮಾಡಬೇಕು ಸರ್. ಯಾರು ನಿಂದಿರಬೇಡ್ರಿ. ಎಲ್ಲರಿಗೂ ಕ್ಷಮೆ ಯಾಚಿಸಿ ಇವತ್ತಿನ ದಿನ ಶರಣಪ್ಪ ಎಂ ಬಿರಾದರ್ ಅವರ
ವಯೋನಿವೃತ್ತಿ ಕಾರ್ಯಕ್ರಮ. ಈ ವಯೋನಿವೃತ್ತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ವಿಶೇಷವಾಗಿ ಈ ಕಾರ್ಯಕ್ರಮದ ರೂವಾರಿಗಳು ಆದಂತಹ ಶರಣಪ್ಪ ಬಿರಾದಾರ್ ದಂಪತಿಗಳೇ ಮತ್ತು ಎಲ್ಲ ಊರಿನ ಗಣ್ಯರೇ, ಮುದ್ದು ಮಕ್ಕಳೇ ಮತ್ತು ಶರಣಪ್ಪ ಬಿರಾದಾರ್ ಅವರ ಬಂಧು ಬಳಗದವರೇ, ಈಗಾಗಲೇ ನಮ್ಮ ಈಶೋ ಗುರುಗಳು ಹೇಳಿದ್ದಾರೆ ಶರಣಪ್ಪ ಬಿರಾದಾರ್ ಅವ್ರ ಬಗ್ಗೆ. ವೃತ್ತಿ ಅಂದ್ರೇನು, ಶಿಕ್ಷಕ ಅಂದ್ರೇನು, ಅವರ ಕಾರ್ಯವೈಖರಿಯ ಬಗ್ಗೆ ಸುಮಾರು 27 ವರ್ಷ ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಇವತ್ತ ವಯೋನಿವೃತ್ತಿಯನ್ನ ಆಗ್ತಾ ಇದ್ದಾರೆ. ಕೂಡುವುದು ಸಹಜ, ಹಗಲುವುದು ಅನಿವಾರ್ಯ ಅನ್ನುವ ಹಾಗೆ 60 ವರ್ಷ ಆದ ನಂತರ ನಿವೃತ್ತಿ ಆಗುವಂಥದ್ದು ಸಹಜವಾದ ನಡೆಯುವಂಥ ಪ್ರಕ್ರಿಯೆ. ಅದರಲ್ಲಿ ವಿಶೇಷವಾಗಿ ಇವತ್ತು ನಾನು ಒಬ್ಬ ಆದರ್ಶ ಶಿಕ್ಷಕನ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ಒಬ್ಬ ಆದರ್ಶ ಶಿಕ್ಷಕರನ್ನ ನಾವು ಇವತ್ತ ಇಲಾಖೆಯಿಂದ ಕಳ್ಕೊಳ್ತಾ ಇದ್ದೀವಿ ಅನ್ನುವಂಥ ಒಂದು ನೋವನ್ನು ನನ್ನಲ್ಲಿ ಕಾಡ್ತಾ ಇದೆ. ಸುಮಾರು 27 ವರ್ಷ ಒಂದೇ ಶಾಲೆಯಲ್ಲಿ ಒಂದೇ ಊರಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಅದು ಸಾಮಾನ್ಯ ಕೆಲಸ ಅಲ್ಲ. ಅಲ್ಲಿ ಏನಾದರೂ ಪ್ರಾಮಾಣಿಕತೆ, ದಕ್ಷತೆ ಇದ್ದಾಗ ಮಾತ್ರ ಇರ್ಲಿಕ್ಕೆ ಸಾಧ್ಯ ಇದೆ. ನಾವು ಹೆಚ್ಚಿಗೆ 3 ವರ್ಷ ಆಯಿತು ಅಂತಂದ್ರೆ ಜಾಗ ಖಾಲಿ ಮಾಡಬೇಕನ್ನುವಂಥ ಪ್ರಮೇಯಗಳು ಸಾಧಾರಣವಾಗಿ ನಾವು ಕಾಣ್ತಾ ಇದ್ದೇವೆ. ಅಂಥದ್ರಲ್ಲಿ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ನಮ್ಮ ಈಶೋ ಸ್ವಾಮಿಯವರು ಹೇಳಿದ್ರು ಈ ಊರಿನ ಬಗ್ಗೆ, ಜೊತೆಗೆ ಇಲ್ಲಿರ್ತಕ್ಕಂಥ ಜನರ ಅನ್ಯೋನ್ಯತೆ ಬಗ್ಗೆ, ಮಕ್ಕಳ ಬಗ್ಗೆ ಹೇಳಿದ್ರು. ಜೊತೆಗೆ ಇವತ್ತಿನ ದಿನ ನಮ್ಮ ಶಿಕ್ಷಕ ವೃತ್ತಿ ಬಗ್ಗೆ ಸ್ವಲ್ಪ ಕಡಿಮೆ ಆಗ್ಲಿಕತ್ತು ಅನ್ನುವಂಥದ್ದು ಹೇಳಿದ್ರು. ನಾನು ಚಿಕ್ಕವನಿದ್ದಾಗ, ನಾನು ಒಬ್ಬ ಕುಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಸಂದರ್ಭದಲ್ಲಿ ಸಿದ್ದಣ್ಣ ಮಾಸ್ಟರ್ ಅಂತ ಇದ್ರೊಬ್ರು. ನಾವಿವತ್ತು ಅವರನ್ನು ನೆನೆಸ್ಕೊಳ್ತಾ ಇದ್ದೀವಿ. ಯಾಕಂತಂದ್ರೆ ಶರಣಪ್ಪ ಬಿರಾದಾರ್ ಅವರನ್ನು ನಮ್ಮ ಸಿದ್ದಣ್ಣ ಮಾಸ್ಟರ್ ಅಂತೇಳಿ ನನಗೆ ಕಲಿಸಿದಂಥ ಗುರುಗಳು. ಅವರನ್ನು ನಾನು ಹೋಲಿಕೆ ಮಾಡಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಆಳಂದ ತಾಲೂಕ ಗೋಳಾಬಿ ಗ್ರಾಮದಲ್ಲಿ ಸಿದ್ದಣ್ಣ ಮಾಸ್ಟರ್ ಅಂತೇಳಿ ಒಬ್ರು ಮಾಸ್ಟರ್ ಇದ್ರು. ಅವರು ನಮ್ಮ ಗೌಡ್ರ ಮನೆಗೆ ಇದ್ದು ಪಾಠ ಹೇಳ್ತಿದ್ರು. ಅವ್ರಿಗೆ ನ್ಯಾಯ ಪಂಚಾಯತಿ ಏನಾದರೂ ಮಾಡಬೇಕಾಗಿತ್ತು ಅಂತಂದ್ರೆ ಗೌಡ್ರ ಬಲ್ಲಿ ಹೋಗ್ತಿದ್ದಿಲ್ಲ, ಫಸ್ಟ್ ಸಿದ್ದಣ್ಣ ಮಾಸ್ಟರ್ ಬಲ್ಲಿ ಹೋಗ್ತಿದ್ರು. ಸಿದ್ದಣ್ಣ ಮಾಸ್ಟರ್ ಬಲ್ಲಿ ಅವ್ರು ನ್ಯಾಯ ಪಂಚಾಯತಿ ಕರೆಕ್ಟಾಗಿ ಹೇಳ್ತಾರೆ ಅಂತ ತಿಳ್ಕೊಂಡು ಅವ್ರ ಬಲ್ಲಿ ಹೋಗ್ತಿದ್ರು. ಆ ನಂತರ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಗೌಡ್ರ ಬಲ್ಲಿ ಹೋಗ್ತಿದ್ರು. ಅವಾಗ ಹೆಂಗಿತ್ತು ಶಿಕ್ಷಕ ವೃತ್ತಿ ಅಂತಂದ್ರೆ, ಅವತ್ತಿನ ಕಾಲದಲ್ಲಿ ದ್ವಾಪಾರ ಯುಗದಲ್ಲಿ ಗುರು ಶಿಷ್ಯಂಗೆ, ಹೊಡೆದ ಬುದ್ಧಿ ಕಲಿಸಿದರೆ ತ್ರೇತಾಯುಗದಲ್ಲಿ ಗುರು ಶಿಷ್ಯಂಗೆ, ಜಂಕಿಸಿ ಬುದ್ಧಿ ಕಲಿಸಿದರೆ ಕಲಿಯುಗದಲ್ಲಿ ಗುರು ಶಿಷ್ಯಂಗೆ, ಕೈ ಮುಗಿದು ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ ಅನ್ನುವಂಥ ಪರಿಸ್ಥಿತಿ ಬಂದವು. ಕ್ಲಾಸ್ ತೋತೀನಿ ಬರ್ಯಪ್ಪ ಅನ್ನುವಂಥ ಪರಿಸ್ಥಿತಿ ಬಂದವು. ಆದ್ರೆ ಇವತ್ತ ಶರಣಪ್ಪ ಅವ್ರ ಬಗ್ಗೆ ಹೇಳಿದ್ರಲ್ಲ, ಈ ಜನಸಾಗರ ನೋಡಿದ್ರೆ ಅವ್ರ ಬಗ್ಗೆ, ಅವ್ರು ಮಾಡಿದಂಥ ಕೆಲಸ, ಅವರ ಇಲ್ಲಿ ಮಾಡಿದಂಥ ಒಂದು ಹೆಜ್ಜೆ ಗುರುತಿಗೆ ನೋಡುವಾಗಿ ನೀವು ಇವತ್ತು ಸೇರಿರಿ. ಇದು ನನಗೆ ಇಲಾಖೆಯಿಂದ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ನಾವು ಶಿಕ್ಷಕ ವೃತ್ತಿ ಬಹಳ ಬೆಲೆ ಕಡಿಮೆ ಆಗ್ಲಿಗಪ್ಪ ಅನ್ನುವಂಥ ಒಂದು ಕೊರಗನ್ನ ಹೇಳಿದ್ರು ನಮ್ಮ ಗುರುಗಳು. ಎಲ್ಲಿ ಕಡಿಮೆ ಆಗಿಲ್ಲ. ಶಿಕ್ಷಕ ವೃತ್ತಿ, ಶಿಕ್ಷಕ ನಾವು ಇಟ್ಟುಕೊಳ್ಳುವಂಥ ರೀತಿಯಲ್ಲಿದೆ. ನಾವು ಹೆಂಗಿರ್ತೇವೋ ಹಂಗಿರ್ತಾರೆ. ನಾವು ಕಮರ್ಷಿಯಲ್ ಆಗಿಬಿಟ್ಟಿದ್ದೇವೆ. ಶಿಕ್ಷಕರು ಕಮರ್ಷಿಯಲ್ ಆಗಿ ಬಿಟ್ಟಿದ್ದೆವು. ಸಂಬಳಕ್ಕೆ ಕೆಲಸ ಮಾಡ್ಲಿಕ್ಕತ್ತಿದ್ದೆವು. ಆದ್ರೆ ಕೆಲಸ ಮಾಡಿ ಸಂಬಳ ಕೇಳಲಾಗಿದ್ದೆವು. ಸಂಬಳ ಕೇಳಬೇಕು. ಮನುಷ್ಯನಿಗೆ ವಾಟರ್, ಶೆಲ್ಟರ್, ಫುಡ್ ಬೇಕು, ಅವಶ್ಯಕತೆ ಅದ, ನಮ್ಗೆ ಬೇಕೇ ಬೇಕು. ಆದರೆ ನಾವು ಹೇಳಿದ್ರು, ಇನ್ನೊಂದು ಮಾತು ಹೇಳಿದ್ರು, 50 ವರ್ಷ ಆದ ನಂತರ ನಮಗೆ ಏನು ಗೌತಮ್ ಬುದ್ಧಕ್ಕೆ ಹೆಂಗೆ ಜ್ಞಾನೋದಯ ಅದ, ಹಂಗೆ ಜ್ಞಾನೋದಯ ಆಗ್ಲಿಕ್ಕಪ್ಪ. ನಮ್ಗೆ ಗೌತಮ್ ಬುದ್ಧ ಜ್ಞಾನೋದಯ ಆಯಿತು, ಹಂಗೆ ನಮ್ಗೆ 50 ವರ್ಷ ಆದ ನಂತರ ಜ್ಞಾನೋದಯ ಆಗ್ಲಿಕ್ಕತ್ತ. ಏನು ಮಕ್ಕಳ ಬಗ್ಗೆ ಪ್ರೀತಿ ಹುಟ್ಟಕತ್ತದ. ಆವಾಗ ಅಲ್ಲಿ ತನಕ ನಾವೆಲ್ಲ ಕೆಲಸ ಏನೇನೋ ಮಾಡಿ ದುಡ್ಡು ಗಳಿಸಿದೆವು, ಆ ನಂತರ ಅನ್ನುವಂಥದ್ದು ಬಂದದ. ಆದರೆ ಶಿಕ್ಷಕ ವೃತ್ತಿಗೆ ಯಾವತ್ತೂ ಕಡಿಮೆ ಆಗಿಲ್ಲ. ನಾವು ಕಡಿಮೆ ಮಾಡ್ಕೋಕತ್ತಿದ್ದೆವು. ಏಕಲವ್ಯನ ಕಥೆ ಹೇಳ್ತೇವೆ ಮಕ್ಕಳಿಗೆ. ತಾನು ಪಾಠ ಹೇಳಿಲ್ಲ, ಏನೂ ಇಲ್ಲ, ಆದರೂ ತನ್ನ ಹೆಬ್ಬರಳನ್ನೇ ಕೊಟ್ಟನು ಅನ್ನುವಂಥದ್ದು ಹೇಳಕತ್ತಿದ್ದೆವು ಮಕ್ಕಳಿಗೆ. ಯಾಕೆ ಹೇಳಕತ್ತಿದ್ದೆವು?
ಇವತ್ತು ನೀವು ಪೆನ್ ಏನಾದರೂ ಸೈನ್ ಮಾಡ್ಲಿಕ್ಕೆ ಕೊಡ್ರಿ ಅಂತ ಹೇಳಿದ್ರೆ ಮಕ್ಕಳು ಡಕ್ಕನ್ ತೆಗೆದು ನಿಮ್ಗೆ ಕೊಡ್ಲಿಕ್ಕತ್ತಾವ. ಡಕ್ಕನ್ ಅವ್ರ ಹತ್ರ ಇಟ್ಕೊಂಡು ನಿಮ್ಗೆ ಕೊಡ್ಲಿಕ್ಕತ್ತಾರ. ಯಾಕೆ ಕೊಡ್ಲಿಕ್ಕತ್ತಾರ? ಅಲ್ಲಿ ಆ ಕಾಲಕ್ಕೂ ಈ ಕಾಲಕ್ಕೂ ತುಲನೆ ಮಾಡಿ ನೋಡ್ಬೇಕಾಗಿದೆ ನಾವು. ಗುರು ಶಿಷ್ಯರ ಸಂಬಂಧ ಕಡಿಮೆ ಆಗ್ತಾ ಇದೆ. ಯಾಕೆ ಕಡಿಮೆ ಆಗ್ಲಿಕ್ಕತ್ತದ ಅಂತಂದ್ರೆ ಇವತ್ತು ಭಾಳ ಫಾಸ್ಟ್ ಜನ್ರೇಷನ್ ಅದ. ಇವತ್ತು ಭಾಳ ಫಾಸ್ಟ್ ಜನ್ರೇಷನ್ ಅದ. ಅವಾಗಿನಕ್ಕೂ ಈಗಿನಕ್ಕೂ ಬಹಳ ಅದ. ಇವತ್ತು 3 ವರ್ಷದ ಮಗು ಇವತ್ತು ಮೊಬೈಲ್ ಆಪ್ರೇಟ್ ಮಾಡ್ಲಿಕ್ಕತ್ತು. ನನಗಿಂತ ಫಾಸ್ಟ್ ಜನ್ರೇಷನ್ದಾಗ ನಾವು ಪಾಠ ಹೇಳಬೇಕಾಗ್ಯಾವ. ನಾವು ಟೀಚರ್ ಆಲ್ವೇಸ್ ಲರ್ನರ್ ಆಗಿ ಕೆಲಸ ಮಾಡಬೇಕಾಗ್ತದೆ. ನಮಗೆ ಏನಾದರೂ ಬೆಲೆ ಸಿಗ್ತದೆ ಯಾವಾಗ ಅಂತಂದ್ರೆ ನಮ್ಮಲ್ಲಿ ಮೊದಲು ವೃತ್ತಿ ಗೌರವ ಇರಬೇಕು. ಇವತ್ತು ಯಾವುದೇ ವೃತ್ತಿ ಸಿಗಲಿ ಆ ವೃತ್ತಿ ಗೌರವ ಇರಬೇಕು. ಜೊತೆಗೆ ನಾವು ಯಾರಿಂದ ಬದುಕಕತ್ತಿದ್ದೆವು. ನಂದು ಇವತ್ತು ಏನಾದರೂ ನನ್ನ ಫ್ಯಾಮಿಲಿ ನಡೆದದ ಅಂತಂದ್ರೆ ಯಾರಿಂದ ನಡೆದು ಅಂದ್ರೆ ಮಕ್ಕಳಿಂದ ನಡೆದು. ನನಗೆ ಸಂಬಳ ಯಾರು ಕೊಡ್ಲಿಕ್ಕತ್ತಾರೆ? ಯಾರು DDP ಕೊಡಲ್ಲ, ಯಾರು ಕೊಡಲ್ಲ. ನಿಮ್ಗೆ ಯಾರು BO ಕೊಡಲ್ಲ, ಸಂಬಳ ಈ ಮಕ್ಕಳೇ ಕೊಡ್ತಾರೆ. 30 ಮಕ್ಕಳಿದ್ರೆ ಒಬ್ಬ ಶಿಕ್ಷಕರು ಇರ್ತೀರಿ. ಶಿಕ್ಷಕರಿದ್ರೆ BO ಇರ್ತಾರೆ, DDP ಇರ್ತಾರೆ. ಇಲ್ಲ ಅಂತಂದ್ರೆ ಇಲ್ಲ. ಸೊ ಅದಕ್ಕಾಗಿ ಶಿಕ್ಷಕರಲ್ಲಿ ನನ್ನ ಮನವಿ ಏನಂತಂದ್ರೆ, ಇವತ್ತೇನು ಆದರ್ಶ ಶಿಕ್ಷಕ ಏನು ನಮ್ಮ ಶರಣಪ್ಪ ಬಿರಾದಾರ್ ಅವ್ರ ಬಗ್ಗೆ ಹೇಳಿದ್ರಲ್ಲ, ಇದು ಏನು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಒಂದು ಕಟೆ ಆಗ್ಬಹುದು ಅನ್ನುವಂಥ ಮಾತನ್ನ ಹೇಳಿದ್ರು. ನೀವು ಆಳಂದ ತಾಲೂಕದ ಒಂದು ಕಮಲಾನಗರ ಅಂತ ಒಂದು ಊರಿದೆ, ನೀವು ನೋಡಿರ್ಬೇಕು. ಕಮಲಾನಗರ ಈ ಕಡೆ ಹೋದಾಗ ಕೊಯ್ನೂರಿಂದ ಬೋಧನ್ ಕಮಲಾನಗರ ಅಂತ ಬರ್ತಿದೆ. ಕಮಲಾನಗರದಾಗ ಮೊದಲು ಯಾರಿಗೆ ಪೂಜೆ ಮಾಡ್ತಾರ, ಒಂದು ಮ್ಯಾರೇಜ್ ಆಗ್ಯದ ಅಂತಂದ್ರೆ ಅಲ್ಲಿರ್ತಕ್ಕಂಥ ಶಾಲೆಯಲ್ಲಿ ಒಂದು ಮೂರ್ತಿ ಅದ. ಆ VK ಸಲ್ಗರ್ದವರು ಒಬ್ಬರು ಭೀಮಸೇನ್ ರಾವ್ ಸರ್ ಅಂತ ಹೇಳಿ ಒಬ್ರು ಅಲ್ಲಿ ಕೆಲಸ ಮಾಡ್ಯಾರ. ಆ ಭೀಮಸೇನ್ ರಾವ್ ಅನ್ನುವಂಥ ಕೆಲಸ ಮಾಡ್ಯಾರ. ಹೆಂಗೆ ಮಾಡ್ಯಾರ ಅಂತಂದ್ರೆ ಆ ಊರಾಗ ಶಾಲೆ ಇರಲಿಲ್ಲ, ಹೈಸ್ಕೂಲ್ ಇರಲಿಲ್ಲ. ಹೈಸ್ಕೂಲ್ ಪ್ರಾರಂಭ ಆಯಿತು. ಆ ಕಮಲಾನಗರದಾಗ ಒಂದು ದೊಡ್ಡ ಗುಡ್ಡ ಇತ್ತು. ಆ ಗುಡ್ಡಗಳಿಂದ ಕಲ್ಲು ತಂದು ಕಟ್ಟಡ ಕಟ್ಲಿಕ್ಕೆ ಅವರೇ ಕಟ್ಟ್ಯಾರ ಅನ್ನುವಂಥದ್ದು ಈ ಉದ್ದೇಶ ಇಟ್ಕೊಂಡು ನಮ್ಮ ಆ ಊರಾಗ ಒಂದು ಮೂರ್ತಿ ಮಾಡ್ಯಾರ ಶಾಲೆ. ಆ ಊರಾಗ ಏನಾದರೂ ಮ್ಯಾರೇಜ್ ಆಗಿತ್ತು ಅಂತಂದ್ರೆ ನಾವು ಮೊದಲ ಪೂಜೆ ಯಾಕೆ ಮಾಡ್ತೇವೆ, ನಮ್ಮಲ್ಲಿ ದೇವ್ರಿಗೆ ಮಾಡ್ತೇವೆ, ಮನೆಗೆ ಹೋಗ್ತೇವಲ್ಲ. ಆದ್ರೆ ಕಮಲಾನಗರದಲ್ಲಿ ಹಂಗೆ ಮಾಡೋದು. ಈ ಭೀಮಸೇನ್ ರಾವ್ ಸರ್ ಇದ್ದಂಗ ನಮಗೆ ಅಲ್ಲಿ ಏನು ಮಾಡ್ತಾರಂತಾರೆ, ಮೊದಲು ಭೀಮಸೇನ್ ರಾವ್ ಸರ್ ಮೂರ್ತಿ ಅದಲ್ಲ, ಆ ಮೂರ್ತಿಗೆ ಹೂವಿನ ಹಾರ ಹಾಕಿದ ನಂತರ ಮ್ಯಾರೇಜ್ ಮಾಡ್ಕೋತಾರೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿಯೊಂದು ಊರಿನ. ಹಾಗೆ ಇವರು ಕೆಲಸ ಮಾಡಿದ್ದಾರೆ. ಸಣ್ಣಪ್ಪ ಬಿರಾದಾರ್ ಅವರು ಆ ಥರ ಕೆಲಸ ಮಾಡಿದ್ದಾರೆ. ಸೊ ಅದಕ್ಕೆ ಇಲ್ಲಿ ಅವ್ರ ಬಗ್ಗೆ ಹೆಚ್ಚಿನ ನಾನೇನು ಒಂದು 6 ತಿಂಗಳಾಯ್ತು ಬಂದು 6 ತಿಂಗಳಾಯ್ತು ಕೆಲಸ ಮಾಡ್ತೀನಿ. ಆದ್ರೆ ನಾನು ಇಲ್ಲಿ ಬಾಜೊಳಗ ಸ್ಕೂಲಿಗೆ ನಾನು ಕ್ಲಾಸಿಗೆ ಬಂದಿನಿ, ಆದ್ರೆ ಇಲ್ಲಿ ಬಂದಿಲ್ಲ, ವಿಸಿಟ್ ಕೊಟ್ಟಿಲ್ಲ. ಬಾಜೊಳಗ ಕ್ಲಾಸ್ನಾಗ ಒಂದು ಸಮಸ್ಯೆ ಇತ್ತು, ಅಲ್ಲಿ ಬಂದೀನಿ. ಆದರೆ ಇಲ್ಲಿ ಬಂದು ನಾನು ನೋಡಿಲ್ಲ. ಆದ್ರೆ ಇವತ್ತು ನಾನು ಅವ್ರ ಬಗ್ಗೆ ಕೇಳ್ದ ಅಂತಂದ್ರೆ ಭಾಳ ಹೆಮ್ಮೆ ಅನಿಸುತ್ತದ. ಇಂಥ ಒಬ್ಬ ಆದರ್ಶ ಶಿಕ್ಷಕ ನಾನು ಹಲ್ತಿ ತಾಲೂಕಿನಲ್ಲಿ ಕೆಲಸ ಮಾಡೋರು ಇದ್ದಾರ. ಜೊತೆಗೆ ಇವತ್ತು ನಾವು ಅಂಥ ಶಿಕ್ಷಕರನ್ನು ನಾವಿವತ್ತು ಸಾಂಪ್ರದಾಯಿಕವಾಗಿ ಬಿಡುಗಡೆ ಮಾಡಕತ್ತಿದ್ದೀವಿ. ಇವತ್ತು ಭಕ್ತಿಯಿಂದ ನಿವೃತ್ತಿ ಆಗ್ತಾನೆ ವಿನಃ ಶಿಕ್ಷಕ ಪ್ರವೃತ್ತಿಯಿಂದ ನಿವೃತ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಶಿಕ್ಷಕ ಅವ್ರಿಗೆ ಮಕ್ಕಳು ಎಷ್ಟದಾರೋ ಗೊತ್ತಿಲ್ಲ, 3 ಮಕ್ಕಳು ಅದಾರ, 3 ಎಂಪ್ಲಾಯ್ಡ್ ಅದಾರ. ನಾವೇನಾದರೂ ಈ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದ್ದೇವೆ, ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದ್ದೀವಿ ಅಂತ ನಮ್ಮ ಮಕ್ಕಳು ನನ್ನ ಮನವಿ ಏನಂತಂದ್ರೆ, 7 ಜನ ಶಿಕ್ಷಕರು ಈ ಬಾಜೊಳಗ ಅನ್ನುವಂಥ ಊರಿನಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳಲ್ಲಿ ಬೇರೆ ಬೇರೆ ಕಡೆ ಸ್ಕೂಲಿಗೆ ಅಡ್ಮಿಷನ್ ಮಾಡಿ ಅವರಿಗೆ ಉನ್ನತ ಶಿಕ್ಷಣಕ್ಕೆ ಸಹಾಯ ಮಾಡೋದು ಇದು ಸರಳ ಮಾತಲ್ಲ. ನಮ್ಮ ಅಣ್ಣನ ಮಕ್ಕಳಿಗೆ ನಾವು ಮಾಡಲ್ಲ, ಇದು ನಮ್ಮ ತಮ್ಮನ ಮಕ್ಕಳಿಗೆ ನಾವು ಮಾಡಲ್ಲ, ಇಲ್ಲ. ಮೊದಲು ನಮ್ಮ ಮಕ್ಕಳಿಗೆ ನೋಡಬೇಕು, ಆ ನಂತರ ಅಣ್ಣನ ಮಕ್ಕಳಿಗೆ ಅದು ನೋಡಲಾಗಿದೆ. ಮ್ಯಾರೇಜ್ ಆಯಿತು, ನೌಕರಿ ಆಯಿತು ಅಂದ್ರೆ ಬಿಟ್ಟು ಎಲ್ಲಿ ಹೊಂದಿದೆ ಅಂತಂದರೆ ಸಿಟಿಗೆ ಸೇರಬೇಕಿದೆ. ಅಣ್ಣ ತಮ್ಮರು ಕಲಿಸಿದಂಥವರನ್ನೆಲ್ಲ ಮರೆತು ನಾವೇನು ಮಾಡಬೇಕಿದ್ದೀವಿ ಅಂತಂದ್ರೆ ನಮ್ಮನ್ನು ನಾವು ನೋಡಬೇಕಿದ್ದೀವಿ. ಆದರೂ ಶರಣಾಂತರ ಈ ಊರಿನಲ್ಲಿರ್ತಕ್ಕಂಥ ಜನರು ಪ್ರೀತಿ ವಾತ್ಸಲ್ಯ ಕೋರ್ಸರ್ ಅಂತಂದ್ರೆ ಅವ್ರು ಒಳ್ಳೆ ರೀತಿ ಕೆಲಸ ಮಾಡಿರ್ತಾರೆ. ಪ್ರತಿಯೊಂದು ಹಳ್ಳಿಗಳಲ್ಲಿ ಮತ್ತು ಗುರುವಂದನಾ ಕಾರ್ಯಕ್ರಮಗಳು ನಡೆದಿವೆ. ಗುರುವಂದನಾ ಕಾರ್ಯಕ್ರಮಗಳ ಯಾವಾಗ ನಡೀತಾವೆ ಗುರುವಂದನಾ ಕಾರ್ಯಕ್ರಮ ಅಂತಂದರೆ ಆ ಶಿಕ್ಷಕರು
ಆದರ್ಶಪ್ರಾಯರಾಗಿ ಒಬ್ಬ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ಸುಸಂಸ್ಕೃತನಾಗಿ ಮಾಡಿದ್ರು ಅಂತಂದ್ರೆ ಅರ್ಥದಲ್ಲಿ ಮಾತಾಡ್ತಾರೆ. ಇಲ್ಲಿ ಗುರುವಂದನ ಕಾರ್ಯಕ್ರಮಕ್ಕಿಂತ ದೊಡ್ಡ ಕಾರ್ಯಕ್ರಮ ಮತ್ತು ಇಲಾಖೆ ವತಿಯಿಂದ ಧನ್ಯವಾದಗಳನ್ನು ಹೇಳಿ ನಮಗೇನು ಲಾಸ್ಟ್ ಏನು ನಮ್ಮ ಡಿಪಾರ್ಟ್ಮೆಂಟ್ದಾಗ ಒಂದು ರಿಟೈರ್ಮೆಂಟ್ ಸಂದರ್ಭದಲ್ಲಿ ಒಂದು ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಭಾಳ ಅದು ಒಂದು ಕಾರ್ಯಕ್ರಮ. 60 ವರ್ಷ ಆದ ನಂತರ ನಾವು ಇವತ್ತು ಶರಣಪ್ಪ ಬಿರಾದರ್ ಅವರನ್ನು ನಾವು ಇವತ್ತು ಸಾಂಪ್ರದಾಯಿಕವಾಗಿ ಬಿಡುಗಡೆ ಮಾಡ್ತಾ ಇದ್ದೀವಿ. ಸಂಪೂರ್ಣವಾಗಿ ಇಲಾಖೆಯಿಂದ ಬಿಡುಗಡೆ ಮಾಡ್ತಾ ಇದ್ದೀವಿ, ಸಾಂಪ್ರದಾಯಿಕವಾಗಿ ಬಿಡುಗಡೆ ಮಾಡಲಿಕ್ಕಿದ್ದೀವಿ. ಇಂಥ ಆದರ್ಶ ಶಿಕ್ಷಕ ಇವ್ರ ಬಗ್ಗೆ ನಮ್ಮ ಬಾಲ್ಕಿ ಅಪ್ಪ ಅವ್ರನ್ನು ಹೇಳಿದ್ರು. ಬಾಲ್ಕಿ ಅಪ್ಪ ಅವರು ಎಲ್ಲಿ ಹೊಂಟಿರಿ ಅಂತ ಕೇಳಿದ್ರು. ಸರ್ ಅಲ್ಲಿ ಶರಣಪ್ಪ ಬಿರಾದರ್ ಅವರು ಒಂದು ಬೀಳ್ಕೊಡುಗೆ ಸಮಾರಂಭ ಅದ ಸರ್, ಅದಕ್ಕೆ ಹೊಂಟೀನಿ ಅಂತಂದ್ರೆ ಭಾಳ ಒಳ್ಳೆಯ ಆದರ್ಶ ವ್ಯಕ್ತಿ ಅದಾರ. ಅವ್ರು ನಮ್ಮ ಜೊತೆಗೆ ಒಳ್ಳೆಯ ಕಮ್ಯುನಿಟಿ ಹೊಂದ್ಯಾರ. ಅವ್ರ ಶಿಕ್ಷಕರಲ್ಲ, ಅವರು ಏನೋ ಒಂದು ದೊಡ್ಡ ಸಾಧು ಇದ್ದಾಗಾರ ಅಂತ ಹೇಳಿದ್ರು. ಹೆಂಗದಾರ ಅಂತಂದ್ರೆ ಅವ್ರು ಒಂಥರ ಸನ್ಯಾಸಿ ಇದ್ದಂಗೆ ಯಾರೀ, ಆದ್ರೆ ಶಿಕ್ಷಕರ ನೀವು ಹೋಗ್ಲೇಬೇಕು ಹೊಂಟೀರಿ ಅಂತ ಭಾಳ ಸಂತೋಷ ಅದ. ನಾನೇ ಬರಬೇಕಾಗಿತ್ತು, ನಾನು ಎಲ್ಲೋ ಊರಿಗೆ ಹೋಗಿನಿ ಬರ್ಲಿಕ್ಕಾಗಲ್ಲ ಅಂತೇಳಿ ನೀವು ಹೊಂಟೀರಿ ಅಂದ್ರೆ ಭಾಳ ಸಂತೋಷ ಅದ ಅಂತ. ಒಬ್ಬ ಅಂಥ ದೊಡ್ಡ ವ್ಯಕ್ತಿಗಳು ಇವ್ರ ಬಗ್ಗೆ ಹೊಗಳಿಕೆ ಮಾಡ್ಯಾರ ಅಂತ ಅದು ಏನಾದರೂ ಇರ್ತದೆ, ಇದ್ರ ಮಾತ್ರ ಹೊಗಳಿಕೆ ಮಾಡ್ತಾರೆ. ಅದಕ್ಕೆ ಇಲ್ಲಿರ್ತಕ್ಕಂಥ ಶಿಕ್ಷಕರಲ್ಲಿ ನನ್ನ ಮನವಿ ಏನಂತಂದ್ರೆ ಇವರನ್ನು ಆದರ್ಶಪ್ರಾಯವಾಗಿ ಅವರ ನಡೆನುಡಿಗಳನ್ನು, ಅವರ ಮಾಡಿದಂತಹ ಕೆಲಸವನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗ್ತದೆ. ಅವರ ಆದರ್ಶ ನಡೆನುಡಿಗಳು, ಅವರ ಜೀವನದ ಮೌಲ್ಯಗಳು ಮಕ್ಕಳಿಗೆ ತಿಳಿಸಿದಂಥ ಮತ್ತು ಮಕ್ಕಳಿಗೆ ತೋರಿಸಿದಂಥ ಸಹಾನುಭೂತಿಯನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಈ ಸಮಾರಂಭ ಸಾರ್ಥಕ ಆಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಹೆಂಗೆ ಬರ್ತದ ಅಂತಂದ್ರೆ, ಈಗ ಸರ್ಕಾರಿ ಶಾಲೆಗಳ ಅವನತಿ ಹೆಂಗಾಗ್ಯಾವ ಅಂತಂದ್ರೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ಲಿಗತ್ತು. ಮಕ್ಕಳ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ಲಿಗತ್ತು. ನಮ್ಮ ನಮೋಸಿ ಸಾಹೇಬ್ರನ್ನೂ ವಿಶ್ ಮಾಡ್ಯಾರಂತ ಇವ್ರಿಗೆ, ನಮೋಸಿ ಸಾಹೇಬ್ರನ್ನೂ ವಿಶ್ ಮಾಡಿದ್ದಾರೆ. ಈ ತಾಯಂದ್ರಲ್ಲಿ ನನ್ನ ಮನವಿ ಏನಂತಂದ್ರೆ, ನಮ್ಮ ಶ್ರೀದೇವಿ ಅಕ್ಕವ್ರಿಗೆ ನಾನು ಮನವಿ ಮಾಡ್ಕೊಳ್ತೀನಿ ಏನಂತಂದ್ರೆ, ಇಷ್ಟು ದಿನ ನಿಮ್ಮ ಜೊತೆಗೆ ಇರ್ಲಿಕ್ಕಾಗಿಲ್ಲ, ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕಾಗಿಲ್ಲ. ನಮ್ಮ ಇಲಾಖೆಯಲ್ಲಿ ಒಬ್ಬ ಆದರ್ಶ ಶಿಕ್ಷಕರಾಗಿ ಕೆಲಸ ಮಾಡ್ಯಾರ. ಈ ಮುಂದಿನ ದಿನಗಳಲ್ಲಿ ನೀವೇನು ತಾಯಿಯ ರೂಪದಲ್ಲಿ ಈಗಾಗಲೇ ಹೇಳಿದ್ರು ಒಬ್ರು, ಅವರು ಕಾರ್ಯಕ್ಕೆ ತಾವು ಕಾರಣೀಭೂತರಾಗಿರಿ. ಮನೆಯಲ್ಲಿ ಶಾಂತಿ ಇರಬೇಕಾಗ್ತದೆ. ಮೊದಲು ನಾನು ಕೆಲಸ ಮಾಡಬೇಕು ಅಂತಂದ್ರೆ ನನ್ನ ಹೆಂಡತಿ ಸರಿಯಾಗಿರ್ಬೇಕಾಗ್ತದೆ. ಶಾಂತಿಯಿಂದ ಏನಾದರೂ, ಈಗ ಹೆಣ್ಮಕ್ಳು ಹೆಂಗ ಅಂತಂದ್ರೆ ಮನೆಗೆ ಹೋದ ತಕ್ಷಣ ಬಾಂಡ್ಯಗಳು ಮಾತಾಡಕತ್ತಾವ, ನಾವು ಮಾತಾಡೋಲ್ಲ. ಹೌದು, ನಾವು ಕಮರ್ಷಿಯಲ್ ಆಗಿಬಿಟ್ಟಿದ್ದೇವೆ. ನಾವಲ್ಲ, ನಮ್ಮ ಮನೆಯಲ್ಲಿ ಇದ್ದವರು ಕಮರ್ಷಿಯಲ್ ಆಗಿಬಿಟ್ಟಾರ. ಹೌದಿಲ್ರಿ? ನಮ್ಮ ಮನೆಯಲ್ಲಿ ಅವ್ರನ್ನೂ ಕಮರ್ಷಿಯಲ್ ಆಗಿಬಿಟ್ಟಾರ. ಆದ್ರೆ ಇವ್ರು ಆಗಿಲ್ಲ ಅಂತ ತಿಳ್ಕೊಂಡು ಅವ್ರು ಆದರ್ಶವಾಗಿ ಕೆಲಸ ಮಾಡ್ಯಾರ. ಅದಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಾಯಿ, ನಿಮ್ಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಇವತ್ತೇನು 60 ವರ್ಷ ಆಗ್ಯದ, 60 ವರ್ಷ ಆದ ನಂತರ ಅವರಿಗೆ 100 ವರ್ಷ ಆಯುಷ್ಯ ಇರಲಿ, 100 ವರ್ಷ ಇರಲಿ. ನಮ್ಮ ಶರಣಪ್ಪ ಸರ್ ಅಲ್ಲಿ ನನ್ನ ಮನವಿ ಏನಂತಂದ್ರೆ, ಮುಂದಿನ ದಿನಗಳಲ್ಲಿ ನಮ್ಮ ಶ್ರೀದೇವಿ ಅಕ್ಕವ್ರ ಜೊತೆಗೆ ಹೆಚ್ಚಿನ ಸಮಯವನ್ನು ಸ್ಪೆಂಡ್ ಮಾಡಿಕೊಡ್ರಿ. ನಮ್ಮ ಇಲಾಖೆ ಯಾವತ್ತೂ ನಿಮ್ಮ ಸಲಹೆ ಮತ್ತು ಮಾರ್ಗದರ್ಶನವನ್ನು ನಾವು ನಿರೀಕ್ಷೆ ಮಾಡ್ತೇವೆ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವಾಗೆ ನಾವು ವಯಸ್ಸಿನಿಂದ, ಜ್ಞಾನದಿಂದ ನಿಮ್ಗಿಂತ ಕಿರಿಯರಿದ್ದೆವು. ನಿಮ್ಮ ಸಲಹೆ ಮತ್ತು ಮಾರ್ಗದರ್ಶನವನ್ನು ನಾವು ಯಾವತ್ತೂ ನಿರೀಕ್ಷೆ ಮಾಡ್ತೇವೆ. ನಿಮಗೆ ಸಮಯ ಸಿಕ್ಕಾಗ ಈ ಬಾಜೋಳ್ಗ ಸ್ಕೂಲಿಗರೇ ಬರ್ರಿ, ಅಥವಾ ನಮ್ಮ ಸರ್ಕಾರಿ ಶಾಲೆಗೆ ಎಲ್ಲಿ ಹೋದ್ರೂ ಸಹ ನಾವು ನಿಮಗೆ ಪಾಠ ಬೋಧನೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತೇವೆ. ಮಕ್ಕಳಿಗೆ ತಾವೇನು ಇಲ್ಲಿಯವರೆಗೆ ಸುಮಾರು 27 ವರ್ಷ ಈ ಶಾಲೆಯಲ್ಲಿ ಕೆಲಸ ಮಾಡಿ ಅನೇಕ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿದಿರಲ್ಲ, ನಿಮಗೆ ನಾನು ಅಭಿನಂದನೆಯನ್ನು ಹೇಳಬೇಕಾಗ್ತದೆ. ಯಾಕಂತಂದರೆ ಇದು ಅಷ್ಟು ಸಾಮಾನ್ಯ ಕೆಲಸ ಅಲ್ಲ. ಶಿಕ್ಷಕ ವೃತ್ತಿ ಅಷ್ಟು ಸಾಮಾನ್ಯ ಕೆಲಸ ಅಲ್ಲ. ನೆಹರು ಅವರು ಇಂದಿರಾ ಗಾಂಧಿ ಕೇಳಿದ್ರಂತ, ನೀ ಏನಾಗ್ತೀಯ ಅಂತ ಕೇಳಿದ್ರಂತ. ನಾನು ಟೀಚರ್ ಆಗ್ತೀನಿ ಅಂದ್ರಂತ. ಇಂದಿರಾ ಗಾಂಧಿ ಅವ್ರ ಲೈಫ್ ಹಿಸ್ಟ್ರಿದಾಗ ಹೋದ್ರಿ, ಇಂದಿರಾ ಗಾಂಧಿ ಅವ್ರ ಲೈಫ್ ಹಿಸ್ಟ್ರಿದಾಗ ನಾನು ಟೀಚರ್ ಆಗ್ತೀನಿ ಅಂದ್ರಂತ. ಟೀಚರ್ ಆಗೋದಷ್ಟು ಸರಳಿಲ್ಲ ಅಂದ್ರಂತ. ಟೀಚರ್ ಆಗೋದಷ್ಟು ಸರಳಿಲ್ಲಮ್ಮ. ಟೀಚರ್ ವೃತ್ತಿ ಬಹಳ ಪವಿತ್ರವಾದಂಥ ವೃತ್ತಿ, ಬಹಳ ಪವಿತ್ರವಾದದ್ದು. ಒಬ್ಬ ಡಾಕ್ಟರ್ ಕೆಟ್ಟರೆ ನಡೀತು, ಒಬ್ಬ ಇಂಜಿನಿಯರ್ ಕೆಟ್ಟರೆ ನಡೀತು, ಆದ್ರೆ ಟೀಚರ್ ಕೆಟ್ಟರೆ ನಡೆಯಲ್ಲ, ಇಡೀ ಸಮಾಜ ಕೆಡ್ತದೆ. ಸೊ ಅದಕ್ಕೆ ಅಂಥ ಕೆಲಸವನ್ನು ನೀವು ಮಾಡೀರಿ. ನಮ್ಮ ಅದರಲ್ಲಿ ವಿಶೇಷವಾಗಿ ತಾವು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಆನಂತರ ನಮ್ಮ ಏನು ಸರ್ಕಾರಿ ಶಾಲೆಯಲ್ಲಿ ಬಂದು
ನಮ್ಮ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಮಕ್ಕಳಿಗೆ ಒಂದು ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ತಾವು ಕಾರಣೀಭೂತರಾಗಿರಿ. ನಮ್ಮ ಈ ಬಾಲ್ಕಿ ತಾಲೂಕಿನಲ್ಲಿ ಇದು ಶೈಕ್ಷಣಿಕವಾಗಿ ಮುಂದುವರೆದಂಥ ತಾಲೂಕು, ಶೈಕ್ಷಣಿಕವಾಗಿ ಹಿಂದುವರೆದಂಥ ತಾಲೂಕು ಅಲ್ಲ. ಇದು ಬೀದರ್ ಡಿಸ್ಟಿಕ್ದಲ್ಲಿ ಶೈಕ್ಷಣಿಕವಾಗಿ ಮುಂದುವರೆದಂಥ ತಾಲೂಕು ಯಾವುದಾದ್ರೂ ಅದು ಅಂತಂದ್ರೆ ಬಾಲ್ಕಿ ತಾಲೂಕು. ಯಾಕಂತಂದರೆ ಅದಕ್ಕೆ ಇಲ್ಲಿ ಆದರ್ಶ ಶಾಲೆಗಳಿಲ್ಲ, KGB ಶಾಲೆಗಳಿಲ್ಲ. ಇದು ಮುಂದುವರೆದಂಥ ತಾಲೂಕು. ಅಂಥ ಮುಂದುವರೆದಂಥ ತಾಲೂಕುಗಳಲ್ಲಿ ಇನ್ನೂ ರಿಸಲ್ಟ್ ಕಡಿಮೆ ಆಗ್ಲಿಗತ್ತು, ಓನ್ಲಿ 60% SSLC ಅದು. ನಾವು 100% ಲಿಟ್ರಸಿ ರೇಟ್ ಆಗಬೇಕು. ಕೇರಳ ಸಮೀಪ ಇರ್ತಕ್ಕಂಥ ರಾಜ್ಯ ನಮ್ಮ ಕರ್ನಾಟಕ. ಕೇರಳ 100% ಲಿಟ್ರಸಿ ಆಗ್ತದೆ, ನಮ್ಮದು 70% ಆಗ್ತದೆ, 60% ಆಗ್ತದೆ ಅಂತಂದರೆ ಒಂದು ಇದು ಕಳವಳ. ಸೊ ಅದಕ್ಕಾಗಿ ಇಲ್ಲಿರ್ತಕ್ಕಂಥ ಶಿಕ್ಷಕರಲ್ಲಿ ಮನವಿ ಏನಂತಂದ್ರೆ, ಇವತ್ತು ಶರಣಪ್ಪ ಬಿರಾದಾರ್ ಅವರ ಏನು ನಡೆನುಡಿಗಳು, ಆದರ್ಶಗಳು ನಾವು ಸಹ ಅವರಂತೆ ಮಾಡಿ ನಾವು ಸನ್ಮಾನ ಹೆಂಗಾಗಬೇಕು ಅಂತಂದ್ರೆ, ಇವತ್ತು ಸನ್ಮಾನ ಆಗ್ಯದಲ್ಲ, ಈ ರೀತಿಯಾಗಿ ನಾವು ಸನ್ಮಾನಿಸ್ಕೊಳ್ಳುವಂಥ ಆಗಬೇಕು. ಯಾವಾಗ ಆಗ್ತದೆ ಅಂತಂದ್ರೆ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದಾಗ ಆಗ್ತದೆ. ಆ ಹುದ್ದೆಯಿಂದ ಶರಣಪ್ಪ ಬಿರಾದಾರ್ ಅವರು ಆ ಶಿಕ್ಷಕ ವೃತ್ತಿಯಿಂದ ಅವ್ರಿಗೆ ಹೆಸರು ಬರಲಿಲ್ಲ, ಶರಣಪ್ಪ ಬಿರಾದಾರ್ ಅವರಿಂದ ಆ ಶಿಕ್ಷಕ ವೃತ್ತಿಗೆ ಹೆಸರು ಬಂತು. ಸೊ ಆ ರೀತಿಯಾಗಿ ತಾವೆಲ್ಲರೂ ಕೆಲಸ ಮಾಡಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಮೊಗದೊಮ್ಮೆ ನಾನು ಕ್ಷಮೆ ಯಾಚಿಸ್ತೀನಿ. ದೊಡ್ಡವರು ಬರೋದಕ್ಕಿಂತ ಮುಂಚೆ ನಾನು ಬರಬೇಕಾಗಿತ್ತು, ಆದರೆ ನಾನು ಸಣ್ಣವಿದ್ದೀನಿ. ಆದರೂ ತಾವು ತಮಗೆ ಏನು ಕಾಯಿಸಿನೆಲ್ಲ ಅದಕ್ಕೆ ಮತ್ತೊಮ್ಮೆ ಕ್ಷಮೆ ಯಾಚಿಸಿ ನಾನು ಮತ್ತೊಂದು ಕಡೆ ಕಾರ್ಯಕ್ರಮಕ್ಕೆ ಹೋಗಬೇಕು ಅನ್ನುವಂಥ ಮಾತನ್ನು ಹೇಳುತ್ತಾ, ಮತ್ತೊಮ್ಮೆ ತಮ್ಮ ಏನು ನಿವೃತ್ತಿ ಜೀವನ ಶರಣಪ್ಪ ಬಿರಾದಾರ್ ದಂಪತಿಗಳಿಗೆ ನನ್ನ ಮನವಿ ಏನಂತಂದರೆ, ತಮ್ಮ ನಿವೃತ್ತಿ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ. ಹೆಚ್ಚಿನ ಆ ದೇವರು ನಿಮಗೆ ನಾನು ಆರೋಗ್ಯ ಕೊಡಲಿ ಅನ್ನುವಂಥದ್ದು. ನಾನು ಹಣ ಕೊಡಲಿ ಅಂತ ಕೇಳಲ್ಲ, ಹಣ ಬೇಡ ನಮಗೆ. ನಮ್ಮ ತಾಯಂದ್ರಲ್ಲಿ ನಾನು ಮನವಿ ಮಾಡ್ತೀನಿ, ನನ್ನ ಮನೆಯಾಗ ನಾನು ಹೆಂಡ್ತಿಗೆ ಹೇಳ್ತೀನಿ, ನೀ ಲಕ್ಷ್ಮೀ ಪೂಜೆ ಮಾಡಬೇಡ ಅಂತ ಹೇಳ್ತೀನಿ, ಸರಸ್ವತಿ ಪೂಜೆ ಮಾಡಿರಿ. ಆದ್ರೂ ಕೇಳಲ್ಲ, ನನ್ನ ಕದ್ದು ಲಕ್ಷ್ಮೀ ಪೂಜೆ ಮಾಡ್ತಾಳೆ. ಸರಸ್ವತಿ ಪೂಜೆ ಮಾಡಿದ್ರೆ ತಾನೇ ಲಕ್ಷ್ಮಿ ಬರ್ತಾಳೆ. ನೀವು ಸರಸ್ವತಿ ಪೂಜೆ ಮಾಡಿರಿ, ಮಕ್ಕಳಿಗೆ ಆಸ್ತಿ ಮಾಡಿಡಬೇಡ್ರಿ, ಮಕ್ಕಳನ್ನೇ ಆಸ್ತಿ ಮಾಡಿರಿ. ಒಳ್ಳೆ ಶಿಕ್ಷಣ ಕೊಡ್ರಿ, ಒಳ್ಳೆ ಸಂಸ್ಕಾರ ಕೊಡ್ರಿ, ಒಳ್ಳೆ ಸಂಸ್ಕೃತಿ ಕೊಡ್ರಿ. ನಾವು ಡಾಕ್ಟರ್ ಇಂಜಿನಿಯರ್ ಆಗೋದಕ್ಕಿಂತ ಮುಂಚೆ ಅವನಿಗೆ ಮೊದಲು ಮನುಷ್ಯರನ್ನಾಗಿ ಮಾಡಬೇಕಾಗಿದೆ. ತಂದೆ ತಾಯಿಗಳನ್ನು ಗೌರವಿಸುವಂಥದ್ದು, ಗುರು ಹಿರಿಯರನ್ನು ಗೌರವಿಸುವಂಥದ್ದು, ಕಲಿಸಿದಂಥ ಗುರುಗಳನ್ನು ಗೌರವಿಸುವಂಥದ್ದು, ಅಂಥ ಗುಣ ಅವರಲ್ಲಿ ಬೆಳೆಸುವಂಥದ್ದು ನಮ್ಮ ತಾಯಂದಿರು ಮಾಡಬೇಕು. 100 ಟೀಚರ್ = 1 ಮದರ್ ಅಂತಾನೆ. ನಾವು 100 ಜನ ಕಲಿಸೋದು, ನೀವು ತಾಯಂದಿರು ಕಲಿಸೋದು ಅಷ್ಟೇ ಇದೆ. ಸೊ ಅದಕ್ಕೆ ನಿಮಗೆ ಮನವಿ ಮಾಡ್ಕೊಳ್ತಿದ್ದೀನಿ, ನಮ್ಮ ಶರಣಪ್ಪ ಬಿರಾದಾರ್ ಅವರಿಗೆ ಏನು ನೀವು ಇವತ್ತು ಅದ್ಧೂರಿಯಾಗಿ ಸನ್ಮಾನ ಮಾಡಿರಿ. ಮತ್ತೊಮ್ಮೆ ಮೊಗದೊಮ್ಮೆ ತಮಗೆ ಅಭಿನಂದನೆ ಹೇಳಿ ಅವರ ಭವಿಷ್ಯ ಮತ್ತು ಸಮಾಜಮುಖಿಯಾಗಿ ಕೆಲಸ ಮಾಡಿರಿ. ನಿಮ್ದಿನ್ನೂ ಏನು 60 ವರ್ಷ ಆದ್ರೂ ಸಹ ನೀವು 18 ವರ್ಷ ಥರ ಕಾಣ್ತಾ ಇದ್ದೀರಿ. ನೀವು ಮುಂದೆ ಸಮಾಜಮುಖಿಯಾಗಿ ಕೆಲಸ ಮಾಡಿರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ವೇದಿಕೆ ವಂದಿಸಿ ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಇಲ್ಲಿವರೆಗೆ ನಮ್ಮನ್ನು ಉದ್ದೇಶಿಸಿ ಮಾತಾಡೋದಕ್ಕೆ ಅದಕ್ಕೆ ತುಂಬ ಧನ್ಯವಾದಗಳು. ಇವಾಗ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ನಮ್ಮ SDMC ಅಧ್ಯಕ್ಷರು ಸನ್ಮಾನ ಮಾಡಬೇಕಾಗಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ದಯವಿಟ್ಟು ಯಾರು ಸನ್ಮಾನಕ್ಕೆ ಅವಶ್ಯ ಮಾಡೋದು ಬೇಡ. ಇನ್ನೂ ಒಂದು 2 ಮುಗರು ಮಾತ್ರ, ಗ್ರಾಮಸ್ಥರ 1 2, ವೇದಿಕೆ ಮೇಲೆ ಒಂದು 2 ಮುಗರು ಮಾತ್ರ ಮಾತಾಡೋರಿದ್ದಾರೆ. ಅವ್ರು ಆದ ನಂತರ ಸನ್ಮಾನ ಇರುತ್ತೆ. ದಯವಿಟ್ಟು ಸಹಕರಿಸಬೇಕು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಸರ್, ಯಾರು ಸನ್ಮಾನ ಕಾರ್ಯಕ್ರಮಕ್ಕೆ ಅವಸರ ಮಾಡಬೇಡಿ. ಶ್ರೀ ಧನರಾಜ್ ಬೊಂಬಳಿಗೆ ಸಮಾಜ ಕಲ್ಯಾಣ ಅಧಿಕಾರಿಗಳು ಬಾಲ್ಕಿ, ದಯವಿಟ್ಟು ಸಹ ವೇದಿಕೆ ಮೇಲೆ ಬಂದು ಕೂತ್ಕೊಳ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಶ್ರೀ ಧನರಾಜ್ ಬೊಂಬಳಿಗೆ ಸರ್, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸನ್ಮಾನ ಮಾಡ್ತಾ ಇದ್ದಾರೆ. ಅವರಿಗೆ SDMC ಅಧ್ಯಕ್ಷರು ಶ್ರೀ ಮಹದೇವ್ ದತ್ತಾತ್ರಿ ಮತ್ತು ಅಸ್ಲಾಂ ಕಾಶಂ ಸಾಬ್ ಅವರು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಸನ್ಮಾನ ಮಾಡ್ತಾ ಇದ್ದಾರೆ. ಇವಾಗ ಸರ್ 1 ನಿಮಿಷ ವೇದಿಕೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸರ್ ಇದು ಹೇಳ್ರಿ, ಎಲ್ಲರೂ ಬರ್ತಾರೆ, ದಯವಿಟ್ಟು ಸಹಕರಿಸಬೇಕು. ಇವಾಗ ವೇದಿಕೆ ಮೇಲ್ತ ಗಣ್ಯರಿಗೆ ಸನ್ಮಾನ. ಮಾನ್ಯ ಕ್ಷೇತ್ರ ಸಮನ್ವಯಾಧಿಕಾರಿಗೆ ಗ್ರಾಮಸ್ಥರಾದ ಶ್ರೀ ಶ್ಯಾಮರಾವ್ ಬಿರಾದಾರ್ ಸರ್ ಅವರು ಬಂದು ಸನ್ಮಾನ ಮಾಡಬೇಕು. ಸರ್, ದಯವಿಟ್ಟು ಹೆಸರು ಗ್ರಾಮಸ್ಥರ ವೇದಿಕೆ ಬಲಬಾದ ಬರಬೇಕು. ಶ್ಯಾಮರಾವ್ ಬಿರಾದಾರ್ ಸರ್ ಅವರು ಮಾನ್ಯ ಕ್ಷೇತ್ರ ಸಮನ್ವಯಾಧಿಕಾರಿಗೆ ಸನ್ಮಾನ ಮಾಡಬೇಕು.
ಅದೇ ರೀತಿ ಸರ್ ಸರ್ ವೇಟ್ ಅವರು ಸಂತೋಷ್ ಸರ್ ಅವ್ರಿಗೆ ಹೇಳೋದು ಸರ್ ಬೇರೆ ವೇದಿಕೆ ಮೇಲೆ ಬರ್ಬೇಡಿ ಸರ್ ದಯವಿಟ್ಟು ಸರ್ ದಯವಿಟ್ಟು ಸಹಕರಿಸಬೇಕು. ಎಷ್ಟು ತಾಳ್ಮೆಯಿಂದ ಒಳ್ಳೆ ರೀತಿ ಕಾರ್ಯಕ್ರಮ ನಡೀತಾ ಇದೆ. ಸನ್ಮಾನ ಮಾಡೋರು ಸರ್, ಇವತ್ತು ಒಂದು ದಿವಸ ತಮಗಾಗಿ ಮೀಸಲಿದೆ, ದಯವಿಟ್ಟು ಸಹಕಾರ ನೀಡಬೇಕು ವಕೀಲ್ ಸಾಬ್ರೆ. ಅದೇ ರೀತಿಯಾಗಿ ನಮ್ಮ ಮಿಡ್ ಡೇ ಮೀಲಿನ ಅಧಿಕಾರಿಯಾದಂತ ಸಜ್ಜನ್ ಸರ್ ಅವರಿಗೆ ಶರಣಪ್ಪ ಹಳಿಕೆಡೆ ಅವರು ಬಂದು ಸನ್ಮಾನ ಮಾಡಬೇಕು. ನೀವು ತೋರಿಸಿ ನೋಡಿ ಸರ್, ಸರ್ ಇಲ್ಲಿ ನೋಡಿ, ಸರ್ ಇಲ್ಲಿ ನೋಡಿ, ಫೋಟೋ ಕ್ಯಾಮ್ರಾ ನೋಡಿ ಎಲ್ಲರೂ ಸರ್. ಸಜ್ಜನ್ ಸರ್. ಅದೇ ರೀತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಂತ ಶ್ರೀ ಸೂರ್ಯಕಾಂತ್ ಸುಂಟೆ ಸರ್ ಅವರಿಗೆ ಲಕ್ಷ್ಮಣ್ ದಾವಲಜಿ ಬಂದು ಸನ್ಮಾನ ಮಾಡಬೇಕು. ಲಕ್ಷ್ಮಣ್ ಸರ್ ಬರ್ತಾರೆ. ಅದೇ ರೀತಿಯಾಗಿ ನೀವು ತೋರಿಸ್ತಾರೆ. ಅದೇ ರೀತಿ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಅಂತ ಶ್ರೀ ರಾಜ್ಕುಮಾರ್ ಪಾಟೀಲ್ ಸರ್ ಅವರಿಗೆ ಮುಂದೆ ಮುಖ್ಯ ಗುರುಗಳು ವಾಡಿ ಸ್ಥಳೀಯರು ಇದೇ ಗ್ರಾಮದವರಾಗಿದ್ದರಿಂದ ಅವ್ರು ಬಂದು ಸನ್ಮಾನ ಮಾಡಬೇಕು. ನಾಮದೇವ್ ಸರ್ ಶ್ರೀ ರಾಜ್ಕುಮಾರ್ ಪಾಟೀಲ್ ಅವರಿಗೆ ಹಾಜರ ಅವ್ರಿಗೆ ಇಲ್ಲ ಒಂದೆರಡೇ ನಿಮಿಷ ಸರ್. ಸರ್ ಈ ಕಡೆ ಶರಣಪ್ಪ ಸರ್ ಈ ಕಡೆ ಸರ್ ದಯವಿಟ್ಟು ಸರ್ ಸನ್ಮಾನ ಮಾಡೋರು ಒಂದು 10 ನಿಮಿಷ ಅವಕಾಶ ಕೊಡಿ ಸರ್. 10 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಸ್ತಾ ಇದೆ ವೇದಿಕೆ ಅದು. ಸರ್ ದಯವಿಟ್ಟು ಸಹಕರಿಸಬೇಕು. ಜಯಪಾಲ್ ಸರ್ ವೇದಿಕೆ ಮೇಲೆ ಬರ್ಕೊಡ್ಬೇಡ್ರಿ. ಫೋಟೋ ಸಹ ತಗೊಳಕ್ ಆಗ್ತಾ ಇಲ್ಲ ಅವ್ರಿಗೆ. ನೀವು ನೋಡಿದ್ರಿಂದ ಸರ್ ದಯವಿಟ್ಟು ಸಹಕರಿಸಬೇಕು ಸರ್. ಸರ್ ಈ ಮುಂದೆ ಯಾರು ಹೋಗ್ಬಾರ್ದು ಸರ್, ದಯವಿಟ್ಟು ಸಹಕಾರ ಮಾಡಬೇಕು. ಒಂದು 10 ನಿಮಿಷ ವೇದಿಕೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ ಸರ್. ಆಮೇಲೆ ದಿನಪೂರ್ತಿ ಸನ್ಮಾನ ಕಾರ್ಯಕ್ರಮ ಇರ್ತದೆ. ದಯವಿಟ್ಟು ಸಹಕರಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಮಾಜಿ ಜಡ್ಪಿ ಸದಸ್ಯರಾದಂತ ಶ್ರೀ ವೆಂಕಟ್ ಬಿರಾದಾರ್ ಸರ್ ಅವರಿಗೆ ಗಣಪತಿ ಗ್ರಾಮ ಪಂಚಾಯತ್ ಸದಸ್ಯರು ಸನ್ಮಾನ ಮಾಡಬೇಕು. ಗ್ರಾಮ ಪಂಚಾಯತ್ ಸದಸ್ಯರು ಗಣಪತಿ ಗ್ರಾಮ ಪಂಚಾಯತ್ ಸದಸ್ಯರು ದಯವಿಟ್ಟು ಬಂದು ಸನ್ಮಾನ ಮಾಡಬೇಕು. ಅದೇ ರೀತಿ ಮಲ್ಲಿಕಾರ್ಜುನ್ ಕನ್ನಾಳೆ ಈಶ್ವ ಬಾಲ್ಕೆ ಅವರಿಗೆ ಮಲ್ಲಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ಬಂದು ಸನ್ಮಾನ ಮಾಡಬೇಕು. ಅವ್ರು ಇಲ್ಲೋದ್ರೆ ನಾಗನಾಥ್ ಗ್ರಾಮ ಪಂಚಾಯತ್ ಸದಸ್ಯರು ಅಥವಾ ಸಚಿನ್ ಗ್ರಾಮ ಪಂಚಾಯತ್ ಸದಸ್ಯರು ಬಂದು ಸನ್ಮಾನ ಮಾಡಬೇಕು. ಅದೇ ರೀತಿ